2 ಕೋಟಿ ಲೀಟರ್ ಕೆಪಾಸಿಟಿಯ ಒಂದು ಕೆರೆಯನ್ನು ಮಾಡಿ ಇವತ್ತು ಮೇ ತಿಂಗಳಲ್ಲಿದ್ದಾವೆ. ಇನ್ನೂ ಅವ್ರ ಹತ್ರ 1.25 ಕೋಟಿ ಲೀಟರ್ ನೀರು ತುಂಬಿದೆ. ಕೆಂಪು ನೀರು ಫಿಲ್ಟರ್ ಮಾಡಿ ಒಳಗೆ ಭೂಗರ್ಭಕ್ಕೆ ಹೋಗುವಂತ ನೀರು ಕ್ರಿಸ್ಟಲ್ ಕ್ಲಿಯರ್. ಅಂತರ್ಜಲನ ಕಲುಷಿತ ಮಾಡಲಿಕ್ಕೆ ದೇವರು ಅಧಿಕಾರ ಕೊಟ್ಟಿಲ್ಲ. 2014 ಮಾಡಿರುವಂತ ಕೆರೆ. ಇವರು 1 ಕೋಟಿ ಲೀಟರ್ ಕೆರೆ ಮಾಡ್ಲಿಕ್ಕೆ ಎಷ್ಟು ಖರ್ಚು ಅಂದ್ರೆ ಬರೀ 1 ಲೀಟರ್ ನೀರನ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಬರೀ 8 ಪೈಸಾ ಪರ್ ಲೀಟರ್. ಒಂದು ಬೋರ್ ರೀಚಾರ್ಜ್ ಮಾಡ್ಲಿಕ್ಕೆ ನಾವು ಖರ್ಚು ಮಾಡೋ 45,000 ರೂಪಾಯಿ ದುಡ್ಡಲ್ಲಿ ಒಂದು ಬೋರಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ನೀರು ಬಂದ್ರು ನಿಮ್ಮ ದುಡ್ಡು ವಾಪಸ್ ಬಂದ. ಖಂಡಿತ ಬಂತು ಸರ್. ಸೊ ಈಗ ಒಂದು ಬೋರ್ ನೋಡಿದ್ವಿ ನಾವು, ಇನ್ನೊಂದು ರೆಡಿ ಮಾಡ್ತಾ ಇದ್ದೀರಾ? ಮೇಡಮ್ ಅವ್ರದ್ದು ಅದು ಮೇಡಮ್ ಮಾತಾಡಿದ್ರಲ್ಲ, ಮೇಡಮ್ ಅವರು ತಂಗಿ ಇದ್ರಲ್ಲ, ಹಾಂ ಸರ್ ಮನೆಯವರು ಅಕ್ಕ ತಂಗಿ. ಓಕೆ. ಆದರೆ ಸರ್ ನಾನು ಹೇಳೋದು 3-4 ಲಕ್ಷ ಖರ್ಚು ಮಾಡಿ ಹೊಸ ಬೋರ್ ಮಾಡೋದ್ರಿಂದ ನಾನು ಒಂದು ಹೇಳೋದು ರೀಚಾರ್ಜ್ ಮಾಡೋದ್ರಿಂದ ದೊಡ್ಡ ಪವಾಡ ಆಗುತ್ತೆ ಅನ್ನೋದು ಎರಡನೇ ವಿಷಯ. ಒಂದು ಬೋರ್ ರೀಚಾರ್ಜ್ ಮಾಡಲಿಕ್ಕೆ ನಾವು ಖರ್ಚು ಮಾಡೋ 45,000 ರೂಪಾಯಿ ದುಡ್ಡಲ್ಲಿ ಒಂದು ಬೋರಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ನೀರು ಬಂದರೂ ನಿಮ್ಮ ದುಡ್ಡು ವಾಪಸ್ ಬಂದ. ಖಂಡಿತ ಬಂತು ಸರ್. ಒಂದು ಟ್ಯಾಂಕರ್ಗೆ ನಾವು ಕಣ್ಣು ಮುಚ್ಕೊಂಡು ಬೆಂಗಳೂರಿನಲ್ಲಿ 1,000 ರೂಪಾಯಿ ಕೊಡ್ತೀವಿ. ನಿಮಗೆ ಮಾರ್ಚ್ಗೇನಿಲ್ಲ ಅಂತ ಬೋರು ಜೂನ್ವರೆಗೂ ನಿಮ್ಮನ್ನು ಕರ್ಕೊಂಡೋದ್ರೆ ಮುಗಿತಾ ದುಡ್ಡು ಬಂತಲ್ಲ ಸರ್. ಅದು ಆ ವರ್ಷದಲ್ಲಿ ಬಂದಂಥ ಮಳೆಯಲ್ಲಿ ಮತ್ತೆ ನೆಕ್ಸ್ಟ್ ಇಂದ ಅದು ಸೈಕಲ್ ಆಗುತ್ತೆ. ಮತ್ತೆ ಮಾಡಿರೋಂಥ ಸಿಸ್ಟಮ್ ಮಿನಿಮಮ್ 15-20 ವರ್ಷ ಬಾಳಿಕೆ ಬರಬೇಕು. ಅದು ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಹತ್ರ. ದೇವರಾಜ ರೆಡ್ಡಿ ಸ್ವಲ್ಪ ಖರ್ಚು ಜಾಸ್ತಿ ಮಾಡಿಸ್ತಾರೆ ಅಂತ ಅಂತಾರೆ, ಬಟ್ ನನಗೆ ಮಿನಿಮಮ್ ಅಷ್ಟು ಲೈಫ್ ಕೊಡಬೇಕು. ಪ್ರತಿ ವರ್ಷ ಜಲ್ಲಿ ತೆಗೆದು ಮತ್ತೆ ತುಂಬು ಅಂತಂದ್ರೆ ರೈತ ಈಗಲೇ ಸುಮ್ಮನಾಗಿದ್ದಾನೆ. ಪ್ರತಿ ವರ್ಷ ಮಾಡ್ಕೊಳ್ಳೋಷ್ಟು ಅವ್ರಿಗೆ ಕೇಪಬಿಲಿಟಿ ಇರಲ್ಲ. ಓಕೆ. ಬಟ್ ಈಗ ನೀವು ಹೇಳಿದ್ರಲ್ಲ ಪ್ರೊಸೆಸ್, ಈಗ 15 mm ಬೋರ್ಡರ್ಸ್, 40 mm, 20 mm, 6 mm ಅದು ಬಿಟ್ಟು ಬೇರೆ ಪದ್ಧತಿ ಇಲ್ಲ. ಯಾಕಂದ್ರೆ ನಮಗೆ ಅದು ಮಟೀರಿಯಲ್ಸ್ ಬೇಕೇ ಬೇಕು, ಸಾಲಿಡ್ ಮಟೀರಿಯಲ್ಸೇ ಬೇಕು. ಯಾವುದೋ ಮಟೀರಿಯಲ್ ಹಾಕಿದ್ರೆ ಮಣ್ಣು ತುಂಬಿದ್ರೆ ಆಗಲ್ಲ, ಹಿಂಗಲ್ಲ. ಮಣ್ಣು ತುಂಬಿದ್ರೆ ಹೆಂಗಾಗುತ್ತೆ? ಮಣ್ಣು ಇರುವಾಗ ಹೋಗ್ಬಿಡುತ್ತೆ. ಸರ್ ಶ್ರೀಗಂಧ ತುಂಬ ಜನ ಶ್ರೀಗಂಧ ಬೆಳಿತೀವಿ ಅಂತಾರೆ ಸರ್, ಅದಕ್ಕೇನೋ ಸಮಸ್ಯೆ ಇದೆ ಅಂತ ಕೇಳಿ ಸರ್ಕಾರ ಬೈ ಮಾಡಲ್ಲ. ಶ್ರೀಗಂಧದ್ದು ಪಾಲಿಸಿಗಳು ಇನ್ನೂ ಕ್ಲಿಯರ್ ಇಲ್ಲ ನಮ್ಮ ರಾಜ್ಯದಲ್ಲಿ. ಬೆಳೆದವರು ಇದ್ದಾರೆ, ಅವ್ರಿಗೆ ಮಾರಲಿಕ್ಕೆ ವಿಂಡೋಸೇ ಇಲ್ಲ, ಯಾರು ಬರ್ತಾನೆ ಇಲ್ಲ, ಮಾರಕ್ಕಾಗ್ತಾ ಇಲ್ಲ ಅಂತ. ಮತ್ತೆ ಮಾರಕ್ಕೆ ಲೇಟ್ ಮಾಡಕ್ ಹೋದ್ರೆ ರಾತ್ರಿ ಇವ್ರ ಜೀವದ ಭಯ, ಕಳ್ಳರ ಕಾಟ ಆಗಿದ್ರೆ ಇವ್ರ ಜೀವಕ್ಕೆ ಆಪತ್ತು. ಚಾಲೆಂಜಸ್ ಇದೆ. ಇದು ಗುಂಡಿ ತೋಡ ಅಂತ ಇದೆಯಾ? ಗುಂಡಿಗೆ ಫಿಲ್ಲಿಂಗ್, ಈಗ ಗುಂಡಿ ಆಗಿದೆ, ಫಿಲ್ಟರ್ ಆಗಿದೆ, ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಓಕೆ ಸರ್, ನೀವು ಹೇಳಿ ನೋಡಿ, ಆ ಕಲ್ಲುಗಳು ಸರ್ ಅವೇ ಬಳಸ್ಕೊತಾ ಇದ್ದಾರೆ ಸರ್. ಇವು ಯಾವ ಸಿಕ್ಕಿದೆ ಊರಿಗೆ ಅಲ್ಲ ಸರ್ ಕಲ್ಲುಗಳು? ಇಲ್ಲ, ಅದು ತರೋ ಮಣ್ಣು ತಂದಿದ್ದಾರೆ ಅಷ್ಟೇ. ಕಲ್ಲೇ ಲೋಡ್ ತುಂಬ ಸರ್. ಮೆಶ್ ಅದೇ ಮೆಶ್ 3 ಮೆಶ್ ಹಾಕಿದೆ ಅದರೊಳಗೆ. ಬ್ಲೂ ಕಲರ್ ಮೆಶ್, ಬ್ಲೂ ಇದೆ, ವೈಟ್ ಇದೆ, ಕ್ರೀಮ್ ಇದೆ. ಅಂದ್ರೆ ಯಾಕೆ ಸೇಫ್ಟಿಗೆ? 3 ಸ್ಟೇಜಲ್ಲಿ ಫಿಲ್ಟರ್ ಆಗಿದ್ದು ನೀರು ಹೋಗ್ಬೇಕು ಅದರೊಳಗೆ. ಓಕೆ. ಅಥವಾ ಒಂದು ಹಾಕಿ ಹರಿದೋಗುತ್ತೆ ಅಂತ? ಅಲ್ಲಲ್ಲ, ಫಿಲ್ಟರ್ ಆಗಿ ಹೋಗ್ಬೇಕು ನೀರು. ಇಲ್ಲಿ ಏನೇ ಮಳೆ ಬಂದರೂ ಕೆಂಪು ನೀರೇ ಹೋಗುತ್ತೆ ಅದರೊಳಗೆ. ಕೆಂಪು ನೀರು ಫಿಲ್ಟರ್ ಮಾಡಿ ಒಳಗೆ ಭೂಗರ್ಭಕ್ಕೆ ಹೋಗುವಂಥ ನೀರು ಪರಿಶುದ್ಧ ವೈಟ್ ವಾಟರ್, ಕ್ರಿಸ್ಟಲ್ ಕ್ಲಿಯರ್ ನೀರನ್ನೇ ಕಳಿಸ್ಬೇಕು. ಕೆಂಪು ವಾಟರ್ ಏನಾಗುತ್ತೆ? ಬೋರ್ಗೆ ತೊಂದರೆ ಆಗುತ್ತೆ. ಆಮೇಲೆ ಅಂತರ್ಜಲನ ಕಲುಷಿತ ಮಾಡಲಿಕ್ಕೆ ದೇವರು ಅಧಿಕಾರ ಕೊಟ್ಟಿಲ್ಲ. ಅಂತರ್ಜಲ ತುಂಬದೇ ಇದ್ರೂ ಪರವಾಗಿಲ್ಲ, ಅಂತರ್ಜಲನ ಕಲುಷಿತ ಮಾಡಂಗಿಲ್ಲ ನಾವು. ಸೊ ಏನಂತಾರೆ ನಮ್ಮ ಕಡೆ, ಬಗ್ಗಡ ನೀರೆಲ್ಲ ಹಾಕ್ಬಿಡ್ತಾರೆ. ಬಗ್ಗಡ ನೀರು, ಚರಂಡಿ ನೀರು ಕೊಡಂಗಿಲ್ಲ, ಇಂಡಸ್ಟ್ರಿಯಲ್ ತ್ಯಾಜ್ಯ ಕೊಡಂಗಿಲ್ಲ ಅಂತೆಲ್ಲ ಸುಮಾರು. ಉದಾಹರಣೆಗೆ ತುಂಬ ದೊಡ್ಡ ಮರಿ ಹರಿಯುತ್ತೆ ಅಂತ ಬೋರ್ಗೆ ಬಿಡೋಕ್ಕಾಗಲ್ಲ. ಬಟ್ ಯಾವುದೇ ಆಗಲಿ ನೀರು ಇಲ್ಲಿಂದ ಬಂದು ಇಲ್ಲಿ ಫಿಲ್ಟರ್ ಆಗಿ ಹೋಗ್ಬೇಕಾದ್ರೆ ಕ್ಲೀನ್ ನೀರೇ ಹೋಗ್ಬೇಕು. ಓಕೆ. ಅದ್ರ ಬಗ್ಗೆ ನಾವು ಅಷ್ಟು ಪ್ರಿಕಾಷನ್ ಸ್ಲೋ ಮಾಡಿಬಿಟ್ಟಿದ್ದೀವಿ ನಾವು ಸ್ಪೀಡ್ನ. ಇಲ್ಲದವ್ರು ನೀರು ಬೋರ್ ಎಳ್ಕೊಂಡ್ಬಿಡ್ತಾರೆ ಎಷ್ಟು ಕೊಟ್ಟರು. ನೋಡಿ ಇವ್ರದ್ದು ಕ್ಯಾಚ್ಮೆಂಟ್ ನೋಡಿ, ಮತ್ತೆ ಡೌನ್ ಸ್ಟಾರ್ಟ್ ಆಯ್ತು. ಡೌನ್ ಮತ್ತೆ ಅವ್ರ ಹೊಲದು ಬರುತ್ತೆ, ಅದು ಎಕ್ಸಸ್ ಆಗಿದ್ರೆ ಬರ್ತದೆ. ಬಂದಿದ್ದು ಇದನ್ನೇನು ಅಲ್ಲಿ ಎಕ್ಸಿಟ್ ಅಲ್ಲಿ ಇದೆ, ಅಷ್ಟರೊಳಗೆ ಟ್ಯಾಪ್ ಮಾಡ್ತೀವಿ ಅಷ್ಟೇ. ಇಲ್ಲೂ ನೀರು ಹೋಗ್ತಾ ಇತ್ತು, ಇಲ್ಲೊಂದು ಬಂದರ ಆಗುತ್ತೆ, ಇಲ್ಲೊಂದು ಪ್ಯಾರಾಪಿಟ್ ಆಗುತ್ತೆ, ಈ ರಸ್ತೆಗೆ ಒಂದು ಆಗ್ಬಿಟ್ರೆ ಒಳಗೆ ಬರುತ್ತೆ ಅಷ್ಟೇ. ಎಲ್ಲ ಒಂದು ಕಡೆ ಡೈವರ್ಟ್ ಆಗುತ್ತೆ. ಎಸ್, ಇದು ಒಂಥರ ಮಿನಿ ಡ್ಯಾಮೇ. ದೇವೇಂದ್ರ ಅವರ ಈ ಬೋರ್ವೆಲ್ಲು ಬೇಗ ರೀಚಾರ್ಜ್ ಆಗಿ ಚೆನ್ನಾಗಾಗಲಿ, ಇವ್ರ ತೋಟ ಸಮೃದ್ಧಿ ಆಗಲಿ, ದೇವರಾಜ ರೆಡ್ಡಿ ಅವರ ಈ ಸಲಹೆ ಉಪಯುಕ್ತವಾಗಲಿ ಅಂತ ಕೋರ್ಕೋತಾ ದೇವರಲ್ಲಿ ಪ್ರಾರ್ಥಿಸ್ತಾ ಒಳ್ಳೆಯದಾಗಲಿ. ಅದಕ್ಕೆ ನಾವು ಹೇಳೋದು ಶ್ರಮದಾನ ಅಂತ. ಎಲ್ಲರೂ ಟೀಮಲ್ಲಿ ಎಲ್ಲರ ಮನಸ್ಸಲ್ಲಿ ಒಂದೇ ಆಲೋಚನೆ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ಅಷ್ಟೇ. ಲೆಟ್ ಇಸ್ ಕಾಲ್ಡ್ ಪಾಸಿಟಿವ್ ಎನರ್ಜಿ. ರಮಣ ಮಹರ್ಷಿ ಆಶ್ರಮದಲ್ಲಿ ರೀಚಾರ್ಜ್ ಮಾಡಿದ್ವಿ ಹೊಸೂರು ತಮಿಳ್ನಾಡಲ್ಲಿ. ಅಲ್ಲಿ 100 ಜನ ಭಕ್ತಾದಿಗಳಿದ್ರು. ಅವತ್ತು ಲೇಬರೇ ಬರಲಿಲ್ಲ. ಅವರೇ ಸಾಕು ಮಾಡುವಾಗ ಅವ್ರಿಗೆ ಗುರುಜಿ ಅವ್ರಿಗೆ ಹೇಳಿದೆ, ಗುರುಜಿ ಲೇಬರ್ ಇಲ್ಲ, ನಾವು ಚಿತ್ರದುರ್ಗದಿಂದ ಮತ್ತೆ ವಾಪಸ್ ಇವತ್ತು ಎಷ್ಟಿದ್ರು ರಾತ್ರಿ ಹೋಗ್ಬಿಡ್ಬೇಕು, ಕೆಲಸ ನೋಡಿದ್ರೆ ಕಾಲ್ಭಾಗ ಆಗಿಲ್ಲ ಅಂತ ಅಂದಷ್ಟೇ ಒಂದು ಐಡಿಯಾ ಕೊಟ್ಟೆ. ಗುರುಜಿ ಎಲ್ಲ ಡಾಕ್ಟರ್ಗಳು ಇಂಜಿನಿಯರ್ಗಳು ಎಲ್ಲ ಬಂದ್ದಾರೆ, ನೀವು ಏನಾದರೂ ಒಂದು ಅವ್ರಿಗೊಂದು ಇದು ಹೇಳ್ಬಿಟ್ರೆ ಮಾತು ಹೇಳಿದ್ರೆ ಶ್ರಮದಾನ ಎಲ್ಲರೂ 10 ಕಲ್ಲು ಹಾಕಿದ್ರೆ ಗುಂಡಿ ಮುಚ್ಚಿಬಿಡುತ್ತೆ ಅಂತ. ಎಲ್ಲರೂ ನಿಂತ್ಕೊಂಡ್ರು ನೋಡಿ. ಅವರು ನಾವು 10 ನಿಮಿಷ ಅಂದರೆ 1.5 ಗಂಟೆಯಲ್ಲಿ ಗುಂಡಿ ಫುಲ್ಲು ಫಿನಿಶ್.
8 ಅಡಿ ಎತ್ತಡಿ ಗುಂಡಿ ಮುಚ್ಚೋಯ್ತು. ಎಲ್ಲ ಬೆಂಗಳೂರಿನವರು, ತಮಿಳುನಾಡು, ಆಂಧ್ರದೆಲ್ಲ ಡಿವೋಟಿಸ್ ಬಂದವ್ರಿಗೆ ಹೇಳಿದೆ, ನೋಡಿ ಇದು ಪುಣ್ಯದ ಕೆಲಸದಲ್ಲಿ ಇದು ನೀರು ಬಂದಂಥ ಟೈಮ್ನಲ್ಲಿ ಇಷ್ಟು ಜನರುಗಳ ಹೆಸರು ಹೇಳ್ತಾರೆ ಅಂತ. ನೀವು ಏನು ಸಜೆಸ್ಟ್ ಮಾಡ್ತೀರಿ ರೈತರಿಗೆ? ಬೋರ್ವೆಲ್ ಹಾಕ್ಕೊಂಡು ಅದು ರೀಚಾರ್ಜ್ ಫಿಟ್ ಮಾಡ್ಕೊಳ್ಳೋದು ಬೆಟ್ರಾ, ನೀವು ಹೇಳಿದಾಗೆ ಹೊಲಕ್ಕೊಂದು ಕೆರೆ ಬೆಟ್ರಾ? ಅಲ್ಲ, ಹೊಲಕ್ಕೊಂದು ಕೆರೆ ಅದು ಪ್ರಕ್ರಿಯೆ, ಅದು ಫಿಕ್ಸ್. ಅದು ಬೋರ್ವೆಲ್ ನೀರು ಎತ್ತೀನಿ ಅಂದರೆ ಮರುಪೂರ್ಣ ಮಾಡಪ್ಪ. ಅಲ್ಲ, ಇವೆರಡರಲ್ಲಿ ಯಾವ್ದು ಬೆಟ್ರು? ಎರಡು ಬೋರ್ವೆಲ್ ಬೆಟ್ರಾ, ಹೊಲಕ್ಕೊಂದು ಕೆರೆ ಬೆಟ್ರಾ? ಎರಡು ಮಾಡಬೇಕು, ಎರಡು ಪ್ಯಾರಲ್ ಆಗಬೇಕು. ಹಾಂ, ಎರಡು ಜೊತೆಗೆ ಆಗಬೇಕು. ಓಕೆ. ಬಟ್ ತುಂಬ ಅಂದರೆ ಸರ್, ನಾನು ಇದು ಅರ್ಥ ಮಾಡ್ಕೊಂಡಿದ್ದು, ಕೃಷಿಯ ಯಶಸ್ಸಿರೋದು ನೀರನ್ನು ನಾವು ಹೇಗೆ ಬಳಸ್ತೀವಿ, ಹೇಗೆ ಉಳಿಸ್ತೀವಿ ಅನ್ನೋದ್ರ ಮೇಲೆ. ಮೇಯ್ನ್ ಕೃಷಿ ಡಿಪೆಂಡ್ ಆಗಿರೋದೇ ಮಳೆ ನೀರಿನ ಮೇಲೆ. ಮಳೆ ನೀರಿನ ಸದ್ಬಳಕೆ ಯಾವ ರೈತ ಮಾಡ್ಕೊಳ್ತಾರೋ ಅವ್ರು 100ಕ್ಕೆ 100 ಸಕ್ಸಸ್ ಆಗ್ತಾರೆ. ಮಳೆ ನೀರೇ ಫಸ್ಟ್ ಪ್ರೈಮ್ ಸೋರ್ಸ್, ಇನ್ಯಾವುದೂ ಅಲ್ಲ. ಓಕೆ. ಅದನ್ನು ಸಮರ್ಪಕವಾಗಿ ಮಿತ ಬಳಕೆ. ಅವ್ರ ಮನೆಯಲ್ಲಿ ಬೋರ್ವೆಲ್ ಹಾಕಿದ್ದಾರೆ, ಇನ್ನೊಂದು ಮುನ್ಸಿಪಲ್ ವಾಟರ್ ಟ್ಯಾಂಕ್ ಇದೆ, ಪ್ಲಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಇದೆ. 420 ಅಡಿ ಬೋರ್ ಇದೆ ಸರ್. ಈಗ ಕೃಷಿ ಭೂಮಿಯಲ್ಲಿ, ಹೊಲ ಅಥವಾ ತೋಟದಲ್ಲಿ ಬೋರ್ವೆಲ್ಗಳು ಹಾಕಿರೋ ಬೋರ್ವೆಲ್ಗಳಿಗೆ ನೀರನ್ನು ಇಂಗಿಸುವಂಥದ್ದು ರೀಚಾರ್ಜ್ ನಾವು ನೋಡಿದ್ವಿ. ಈಗ ಮನೆಗಳು, ಬೆಂಗಳೂರು ಆಗ್ಬೋದು ಅಥವಾ ಯಾವುದೇ ಮನೆ ಆಗ್ಬೋದು, ಎಲ್ಲಿ ಬೇಕಾದರೂ ಅಲ್ಲಿ 30-40 ಸೈಟ್ ಇರ್ತವೆ, 50-60 ಯಾವುದೋ ಸೈಟ್ ಇರ್ತವೆ. ಅಲ್ಲಿ ತೊಟ್ಟಿಗಳಿಗೆ ನೀರು ತುಂಬಿಸ್ಕೊಳ್ಳೋದು ಓಕೆ, ಯಾವುದು ಬಿದ್ದ ಮಳೆ ನೀರನ್ನ. ಆದರೆ ಅದನ್ನು ಬಿಟ್ಟು ಇದೇ ರೀತಿ ನೆಲಕ್ಕೆ ಇಂಗಿಸುವಂಥದ್ದು ವ್ಯವಸ್ಥೆ ಮಾಡೋಕ್ಕಾಗಲ್ವಾ? ಖಂಡಿತ ಇದೆ. ಅದಕ್ಕೆ ಒಂದು ಸರ್ಕಾರದ ಒಂದು ಇತ್ತೀಚೆಗೆ ಕಾನೂನುಗಳು ಒಂದಿದೆ. ನಾವು ಸುಮಾರು 35 ವರ್ಷದಿಂದ ನಾವು ಆಲ್ರೆಡಿ ಪ್ರಾಕ್ಟಿಕಲ್ ಆಗಿದ್ದೀವಿ. ಫಸ್ಟು ಚಾವಣಿಯಿಂದ ಮಳೆ ನೀರು ಬರುವಾಗ ಫಸ್ಟು ಸ್ವಲ್ಪ ಬಣ್ಣ ಇರ್ತದೆ. ಹೌದು. ಫಸ್ಟ್ ಫ್ಲಶ್ ಅಂತ ಮೊದಲ 2 ನಿಮಿಷದ ನೀರನ್ನ ಹೊರಗೆ ಬಿಟ್ಬಿಡ್ತೀವಿ. ಒಂದು ಸಣ್ಣ ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್ ಮಾಡಿದ ನೀರು ನಮ್ಮ ತೊಟ್ಟಿ ಒಳಗೆ ತುಂಬಿಸ್ಕೊಂಡು ಅಟ್ಲೀಸ್ಟ್ ಒಂದು ಸರಿ ಮಳೆ ಬಂದರೆ 5000 ಲೀಟರ್ ನೀರು ಸಿಗುತ್ತೆ. ತೊಟ್ಟಿ ತುಂಬಿಡ್ತು ಅಂದ್ಕೊಳ್ಳಿ, ಎಕ್ಸಸ್ ಆಗಿದ್ದು ಮತ್ತೆ ಮೋರಿಗೆ ಹೋಗುತ್ತೆ. ಬೋರ್ವೆಲ್ ಇದ್ದರೆ ಬೋರಿಗೆ ಕೊಡ್ಬೋದು. ಬೋರ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮನೆ ಜಾಗದಲ್ಲಿ 30-40 ಆಗಲಿ 60-40 ಆಗಲಿ. 30-40 ಆದರೆ ನನ್ನ ಪ್ರಕಾರ 3 ಅಡಿ ಆಗಲ್ಲ, 6 ಅಡಿ ಆಳ ಒಂದು ಪಿಟ್ ಮಾಡಿ ರಿಂಗ್ಸ್ ಹಾಕಿ ಅದಕ್ಕೆಲ್ಲ 40 mm ಜಲ್ಲಿ 20 mm ಜಲ್ಲಿ ಹಾಕ್ಬಿಟ್ಟು ಕಂಪ್ಲೀಟ್ ಪೈಪನ್ನು ಒಳಗೆ ತೊಗೊಂಡೋಗಿ ಕೊಟ್ಬಿಟ್ಟು ಕಂಪ್ಲೀಟ್ ಸೀಲ್ ಮಾಡಿದರೆ ಈ ಹೆಚ್ಚುವರಿ ನೀರು ಎಷ್ಟೇ ಬಂದರೂ ಭೂಗರ್ಭಕ್ಕೆ ಹೋಗ್ತಾ ಹೋಗುತ್ತೆ. ಅದು ತುಂಬಿ ಉಕ್ಕು ಮೇಲೆ ಬರಲ್ಲ. ಭೂಮಿಯ ಮಣ್ಣಿನ ಪದಗಳು ಸಿಮೆಂಟ್ ಮಾಡಬಾರ್ದು, ರಿಂಗ್ ಮಾತ್ರ ಹಾಕಿದೆ. ಎಲ್ಲ ರಿಂಗ್ ಗ್ಯಾಪ್ ಇರ್ತದೆ, ನೀರು ಮಣ್ಣು ಕುಡ್ಕೊಳ್ತಾ ಹೋಗುತ್ತೆ. ಇದು ಒಂದು ವಿಧಾನ. 60-40 ಆದರೆ ಕಲೆಕ್ಷನ್ ತುಂಬ ಇರ್ತದೆ. ಅಂಥ ಒಂದು ಜಾಗಕ್ಕಾದರೆ ನಾವು ಅಟ್ಲೀಸ್ಟ್ 4 ಅಡಿ ಆಗಲ್ಲ 8 ಅಡಿ ಆಳದ ರಿಂಗ್ ಹಾಕಿ ಇಷ್ಟು ನೀರು ಹಾಕಿದ್ರೆ ಎಲ್ಲ ನೀರು ಬೋರ್ಲಿಗೆ ಇಂಗ್ಲಿಷ್ ಭೂಮಿಯ ಆಳಕ್ಕೆ ಇಂಗ್ಲಿಕ್ಕೆ. ಅದಕ್ಕೆ ನಾವು ಇಂಗು ಬಾವಿ ಅಂತ ಕೂಡ ಹೇಳ್ಬೋದು, ಇಂಗು ಗುಂಡಿ ಅಂತ ಬೇಕಾದ್ರೆ ಹೇಳ್ಬೋದು. ಈ ಥರ ಪ್ರತಿ ಮನೆಗೂ ನಾವು ಸರ್ಕಾರದ ಪಾಲಿಸಿಗೋಸ್ಕರ ಮಾಡೋದನ್ನ ಬಿಟ್ಟು ನಮ್ಮ ಸ್ವಲ್ಪ ಇನ್ನೂ ಒಂದು 8 ಅಡಿ ಅಂದರೆ ಇನ್ನೂ 1 ಅಡಿ ಆಳದ ಗುಂಡಿಯನ್ನು ಮಾಡಿದ್ರೆ ಇನ್ನೂ ಒಳ್ಳೆಯದು. ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನೀರು ಇಂಗಿಸುವಂಥ ಕೆಲಸ ಮಾಡಿದ್ರೆ ಬೋರ್ಲಿಂದ ನೀರು ಎಷ್ಟು ತೆಗೆದು ಅಷ್ಟಾದರೂ ಪ್ಯಾರಲಲ್ ಆಗಿ ನೀರನ್ನ ಭೂಮಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಕೆಲವರು ಕೇಳ್ತಿರೋ ಪ್ರಶ್ನೆ, ಸರ್ ನಾವು ಮನೆಗೆ ತಳಪಾಯಿ ಹಾಕಿರ್ತೀವಿ ಸರ್, ನೀವು ಒಳಗಡೆ ಇಂಗಿಸುವಂತೀರಾ, ಪಾಯಿಗೆ ಅಪಾಯ ಆಗುತ್ತಲ್ಲ? ನಥಿಂಗ್. ಈಗ ಪ್ರತಿಯೊಂದು ಎಷ್ಟೋ ಕಡೆ ನೋಡ್ತೀವಿ, ಮಳೆ ಬಂದ ಟೈಮಲ್ಲಿ ವಾಟರ್ ಟೇಬಲ್ ಮೇಲೆ ಬಂದಿರ್ತದೆ, ಫೌಂಡೇಶನ್ ಲೆವೆಲ್ಗೆ ಜಲ ಬಂದಿರ್ತದೆ. ಅದಕ್ಕೂ ನಮ್ಮ ಫೌಂಡೇಶನ್ಗೂ ಯಾವುದೋ ಸಂಬಂಧಗಳಿಲ್ಲ. ಇದು ಇಂಗಿಸತಕ್ಕಂಥದ್ದು ಭೂಮಿಯ ಮಣ್ಣಿನ ಒಳಗೆ ಸ್ಪಾಂಜ್ ಇದ್ದಂಗೆ, ಸ್ಪಾಂಜಲ್ಲೆಲ್ಲ ಕಂಪ್ಲೀಟ್ ನೀರು ಸ್ಯಾಚುರೇಟ್ ಆಗಿ ಹೋಗುತ್ತೆ. ಸೊ ನಮ್ಮ ಪಾಯಕ್ಕೂ ನಮ್ಮ ರೀಚಾರ್ಜ್ ವೆಲ್ಗೂ ಖಂಡಿತ ಯಾವುದೋ ಸಂಬಂಧಗಳಿಲ್ಲ. ಯಾಕಂದರೆ ಆ ಬಿಲ್ಡಿಂಗ್ ಲೋಡೆಲ್ಲ ಪಾಯದ ಮೇಲೆ ಕೂತಿರ್ತದೆ. ನಾವು ಇಂಗಿಸ್ತಕ್ಕಂಥದ್ದು ಮಣ್ಣಿನ ಇದನ್ನು ಸ್ಯಾಚುರೇಟ್ ಮಾಡುವಂಥ ಕೆಲಸ. ಉದಾಹರಣೆಗೆ ಸುತ್ತ ಎಲ್ಲ ಒಂದು ವರ್ಷಕ್ಕೆ ಸುತ್ತ ಎಲ್ಲ ಪ್ಯಾಸೇಜ್ ಬಿಟ್ಟಿರ್ತಾರೆ, ಒಂದು 3 ಅಡಿನ ಬಿಡಬೇಕು ಅಂತ, ಅಷ್ಟು ಅಲ್ಲೆಲ್ಲ ಮಾಡ್ಕೊಂಡ್ರೆ ಸಾಕು ಒಂದು ಮೂಲೆಯಲ್ಲಿ. ಎಸ್, ಆ್ಯಕ್ಚುಲಿ ಒಂದು ಸೈಟಲ್ಲಿ 25% ಗಾರ್ಡನ್ಗೆ ರಿಸರ್ವ್ ಮಾಡಬೇಕಂತ ಇದೆ. ಹೌದಾ? ಇನ್ನು 75% ಮಾತ್ರ ಬಿಲ್ಡಿಂಗ್ ಕಟ್ಟಬೇಕು, 25% ಓಪನ್ ಏರಿಯಾ ಬಿಡಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ಎಲ್ಲಿ 25% ಗುಂಡಿ ಮಾಡೋಕ್ಕೆ ಜಾಗ ಕೊಡ್ತಿಲ್ಲ ಅಂದರೆ 2 ಅಡಿ ಗುಂಡಿನೇ ಬಿಡ್ತಿಲ್ಲ ಅಂತ ಅಂದಾಗ ಹಂಗೆ ಯೋಚನೆ ಮಾಡಿದ್ರೆ ಜಾಗ ಎಲ್ಲೂ 1 ಇಂಚು ಸಿಗಲ್ಲ. 25% ಜಾಗ ಅಟ್ಲೀಸ್ಟ್ ನಿಮ್ಮವನೇ ತುಳಸಿನೋ ಒಂದು ಹೂವಿನ ಗಿಡಗಳಿಗಾದ್ರೂ ಒಂದು ಪುಟ್ಟ ಜಾಗ ಬಿಡಬೇಕಾ, ಅದೇ ಜಾಗದಲ್ಲಿ ನೀವು ರೀಚಾರ್ಜ್ ವೆಲ್ ಮಾಡ್ಕೊಂಬಿಡಿ. ಕರೆಕ್ಟ್. ಒಂದು ತುಳಸಿ ಕಟ್ಟಿ ಇಡೋಷ್ಟು ಜಾಗ ಬೇಕಷ್ಟೇ, ಸಾಕಷ್ಟೇ. ಮಾಡ್ಕೊಂಡಿದ್ದಾದರೆ ಎಲ್ಲರೂ ಮನಸ್ಸು ಮಾಡಿದರೆ ಬೆಂಗಳೂರಿನಲ್ಲಿ ಕೋಟ್ಯಾಂತರ ಲೀಟರ್ ನೀರನ್ನು ನಾವು ಇಂಗಿಸ್ತಾ ಹೋಗ್ಬೋದು. ಒಂದು ವರ್ಷಕ್ಕೆ ಬೆಂಗಳೂರಿನ ಚಿತ್ರಣನೇ ಚೇಂಜ್ ಮಾಡ್ಬೋದು. ಸೊ ಬೆಂಗಳೂರಲ್ಲಿ ಎಷ್ಟೋ ಕೋಟಿಗಳು ಮನೆಗಳಿದಾವಂತೆ. ಇದು 1.5 ಕೋಟಿ ಪಾಪ್ಯುಲೇಷನ್ ಅಂತಾರೆ. 3 ಜನಕ್ಕೆ ಒಂದು ಮನೆ ಇದೆ ಅಂದ್ಕೊಂಡ್ರೆ ಒಂದು 50 ಲಕ್ಷ ಮನೆಗಳಿದ್ದಾವೆ. 50 ಲಕ್ಷ ಮನೆಗಳು ಅಷ್ಟು ನೀರು ಇಂಗಿಸ್ಬಿಟ್ರೆ ಎಷ್ಟು ಇಮೇಜಿನ್ ಹೇಳಿದ್ರೆ 60-40 2,40,000 ಲೀಟರ್ ನೀರು ಸಾಧಾರಣ ಮಳೆಗೆ ಬರ್ತದೆ. ಎಕ್ಸೆಸ್ ಮಳೆ ಆದರೆ ಅದು 4 ಲಕ್ಷ ಲೀಟರ್ ನೀರು ಸಿಗುತ್ತೆ. ಅಷ್ಟು ನೀರು ನಿಮ್ಮ ಭೂಗರ್ಭಕ್ಕೆ ಹೋಗ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ನೀವು ಎಷ್ಟು ತೆಗಿತೀರೋ ಅಷ್ಟು ಜಲಮಟ್ಟ ಮೇಲೆ ಬರ್ತದೆ. ಒಂದು ಪಾರ್ಕ್ಗಳಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ತಕ್ಕಂಥದ್ದನ್ನ ಸರ್ಕಾರ ಮಾಡ್ತಾ ಇದೆ. ನಾವು ಇಂಡಿವಿಜುವಲ್ ಎಫರ್ಟ್ ವೆರಿ ಇಂಪಾರ್ಟೆಂಟ್. ನನಗೆ ಇಂಡಿವಿಜುವಲ್ ಎಫರ್ಟ್ ಆಗಬೇಕು. ಮಾಡಿದ್ರೆ ಖಂಡಿತ ದೊಡ್ಡ ಮೆರಾಕಲ್ಸ್ ನಾವು ಕ್ರಿಯೇಟ್ ಮಾಡ್ಬೋದು. ಒಂಚೂರು ಟೈಲ್ಸ್ ಬ್ರೇಕ್ ಆಗುತ್ತೆ, ತೆಗೆದು ಮಾಡಿ ಚೆಂದ ಮಾಡ್ಕೊಳ್ಬೋದು.
ನಾವು ಟೈಲ್ಸ್ ಲುಕ್ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕರೆಕ್ಟ್ ಮಾಡಬೇಕು ಅನ್ನೋದು ಬೇಕು. ಯಾಕಂದ್ರೆ ನಮ್ಮ ಮಳೆ ಕೊಯ್ಲು ಬಂದಾದಮೇಲೆ ಎಷ್ಟೋ ಜನ ನಮ್ಮ ದಾವಣಗೆರೆಯಲ್ಲಿ ಒಳ್ಳೆ ಇಟಾಲಿಯನ್ ಮಾರ್ಬಲ್ನೆಲ್ಲ ಬ್ರೇಕ್ ಮಾಡಿ ತೆಗೆದು ಅಲ್ಲಿ ನೀರಿನ ತೊಟ್ಟಿ ಮಾಡಿ ಮತ್ತೆ ಸ್ಲ್ಯಾಬ್ ಹಾಕಿ ನೀರಿನ ತೊಟ್ಟಿಯನ್ನು ಸಂಗ್ರಹಿಸಿದ್ದಾರೆ. ಅವ್ರಿಗೆ ಮನಸ್ಸು ಇದೆ ಇದು ಮಾಡಬೇಕಂತ. ಹಾಗಾಗಿ ನೀರನ್ನು ಇಂಗಿಸ್ಬೇಕು ಅಂತೇಳಿ ನಾವು ಶಬ್ದ ತೊಡಬೇಕು ಬಿಲ್ಡಿಂಗ್ ಕಟ್ಟುವಾಗಲೇ. ನಾವೆಲ್ಲದೂ ಆರ್ಕಿಟೆಕ್ಟ್ ಹೇಳ್ದಂಗೆ ಕೇಳ್ತಾ ಇದ್ದೀವಿ, ನಮ್ಮ ಸ್ವಂತಕ್ಕೆ ಅನ್ನೋದಿಲ್ವಾ? ನನ್ನ ಮನೆ ಇಷ್ಟು ದೊಡ್ಡ ಮನೆ ಕಟ್ತೀವಿ, ನಮ್ಮ ಮನೇಲಿ 6 ಜನ ಫ್ಯಾಮಿಲಿ 4 ಜನ ಫ್ಯಾಮಿಲಿಂದ ಅಷ್ಟು ಅನುಗುಣವಾಗಿ ಟ್ಯಾಂಕನ್ನು ಮಾಡ್ಕೊಳ್ಳೋ. ಒಂದು ಸ್ಟೋರೇಜು ಮತ್ತು ಅಂತರ್ಜಲ ಇದ್ದರೆ ಬೋರ್ಗೆ ಮರುಪೂರ್ಣ, ಮತ್ತೊಂದು ಇಂಗು ಬಾವಿ. ಈ ಕ್ರಿಯೆಯನ್ನು ಮಾಡ್ಕೊಂಡಿದ್ದಾದರೆ 1-2 ವರ್ಷದಲ್ಲಿ ಗುಲ್ಬರ್ಗದಂಥ ಕಡಿಮೆ ಮಳೆ ಬರೋಂಥ ಊರಾಗಿರ್ಬೋದು, ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ದಕ್ಷಿಣ ಕನ್ನಡ ಆಗ್ಬೋದು, ಎಲ್ಲಿ ಬೇಕಾದ್ರೂ ಇದನ್ನು ಮಾಡ್ಕೊಂಡು ಇಡೀ ಟೆರೇಸಲ್ಲಿ 30-40 ಟೆರೇಸಲ್ಲಿ ಬರುವಂಥ ಅಷ್ಟು ರೈನ್ ವಾಟರ್ನ ಬಂದಂಥ ನೀರು ಇದೊಂದು ಫಸ್ಟ್ ಫ್ಲಶ್ ಅಂತ. ನೀರಿನ ಸಮಸ್ಯೆಗೆ ಪರಿಹಾರ ಅಂತಂದರೆ ಕೃಷಿ ಹೊಲಕ್ಕೊಂದು ಕೆರೆ ಅಂತ ನನ್ನ ಕಾನ್ಸೆಪ್ಟು. ಪ್ರತಿ ಕೃಷಿ ಭೂಮಿ ಇದೆ ರೈತ ಅಂತಂದರೆ ಕೆರೆ ಇರಬೇಕು. ಕೆರೆ ಯಾವ ಥರ ಇರಬೇಕು ಅಂತಂದರೆ, ಕೆರೆ ಅಂದ ತಕ್ಷಣ ಹೇಳ್ತಾರೆ ಸರ್ ನೀರು ಭೂಮಿ ಕುಡಿದೋಗ್ಬಿಡ್ತೈತೆ, ನನ್ನ ನೀರು ಬೇಸಿಗೆಗೆ ಬೇಕು, ನಾನು ಬೋರ್ವೆಲ್ ಹಾಕ್ತಲೇ ತೋಟ ಮಾಡಬೇಕಂದ್ರೆ ಖಂಡಿತ ಬೋರ್ವೆಲ್ ಇಲ್ಲದೆ ತೋಟ ಮಾಡಿ ಅಂತ ಸಾಧ್ಯ ಇದೆ. ಬೋರ್ವೆಲ್ ಇಲ್ಲದೆ ತೋಟ ಮಾಡ್ಬೋದು. ನೋಡಿ ಇಲ್ಲಿ ಇದೊಂದು ಕೇಸ್ ಸ್ಟಡಿ, ಚನ್ನಗಿರಿ ಹತ್ರ ಲಿಂಗದಳ್ಳಿ ಅಂತ ಸೂಳೆಕೆರೆ ಪಕ್ಕದಲ್ಲೇ ಇದ್ದಾರೆ. 22 ಎಕರೆ ಜಮೀನು, ಸಾಕಷ್ಟು ಬೋರ್ವೆಲ್ ಕೊರೆಸಿ ಆದಮೇಲೆ ನಾವು ಹೋಗಿ ಒಂದು ಕೆರೆ ಮಾಡುವಂಥ ಕೆಲಸ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಕೆರೆ ಮೆಜರ್ಮೆಂಟ್ 220 ಅಡಿ ಉದ್ದ, 220 ಅಡಿ ಅಗಲ, 40 ಫೀಟ್ ಡೀಪ್, 40 ಅಡಿ ಆಳ. ಕೆರೆ ಎಲ್ಲ ಚಂದದರ ಆದಮೇಲೆ ಇದೊಂದು ಮೆಂಬ್ರೇನ್ ಹಾಕ್ತೀವಿ, 500 GSM. ಕೆರೆಯಲ್ಲಿ ನೀರು ತುಂಬಿಸ್ಕೊಂಡಿದ್ದಾರೆ. ಪ್ರತಿ 1 ಕೋಟಿ ಲೀಟರ್ ನೀರಿದೆ. 2014 ಮಾಡಿರೋಂಥ ಕೆರೆ. 1 ಕೋಟಿ ಲೀಟರ್ 1 ಕೋಟಿ ಲೀಟರ್ ಕೆರೆ. ಎಷ್ಟು? 22 ಎಕರೆ ಜಮೀನು. ಈಗ 1 ಕೋಟಿ ಲೀಟರಿಂದ ಪ್ರತಿ ತಿಂಗಳಿಗೆ 10 ಲಕ್ಷ ಲೀಟರ್ ನೀರು ಬೇಕು, ಒಂದು ಬಜೆಟ್ ಅಂತ. ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ 5 ಲೀಟರ್ ನೀರು ಕುಡಿಬೇಕಂತ ಡಾಕ್ಟರ್ ಹೇಳ್ತಾರೆ. ಒಂದು 22 ಎಕರೆ ಜಮೀನಿಗೆ 1 ವರ್ಷಕ್ಕೆ 1 ತಿಂಗಳಿಗೆ 10 ಲಕ್ಷ ಲೀಟರ್ ನೀರು ಬೇಕು ಲೆಕ್ಕಾಚಾರ ಪ್ರಕಾರ. 7 ತಿಂಗಳು ನಮಗೆ ಬೇಸಿಗೆ. 7 ತಿಂಗಳಿಗೆ 70 ಲಕ್ಷ ಲೀಟರ್ ಬೇಕು. ಇವತ್ತು 1 ಕೋಟಿ ಇದೆ. 3 ಲಕ್ಷ ಜಾಸ್ತಿನೇ ಇದೆ. ಇಲ್ಲ, 10 ಲಕ್ಷ ಆಪರೇಷನ್ ಆಗುತ್ತೆ. 20 ಲಕ್ಷ ಇನ್ನು ಉಳಿಸ್ತಾರೆ. ಅಕಸ್ಮಾತ್ ಜೂನಿಗೆ ಮಳೆ ಬರದೇ ಹೋದ್ರು, ಜುಲೈಗೆ ಮಳೆ ಬಂದರೂ ಇವ್ರ ಹತ್ರ ನೀರು ಇರಬೇಕು ಅನ್ನೋದು ನನ್ನ ಲೆಕ್ಕಾಚಾರ. ಇದು ಸೋರ್ಸ್ ಅಲ್ಲಿಂದ, ಸೋರ್ಸ್ ಮೇಲಿಂದ ಬೀಳುವಂಥ ನೀರು ಮತ್ತು ಇವ್ರ ಕೃಷಿ ಭೂಮಿಯಲ್ಲಿ ನೀರು ಹರಿದೋಗುವಂಥ ನೀರನ್ನ ತುಂಬಿಸ್ಕೊಂತಾರೆ. ಅಂದರೆ ಈಗ 22 ಎಕರೆ ಜಮೀನು, 22 ಎಕರೆ ಜಮೀನಲ್ಲಿ 1 ವರ್ಷಕ್ಕೆ ಚನ್ನಗಿರಿ ತಾಲೂಕಲ್ಲಿ 1 ವರ್ಷಕ್ಕೆ 30 ಲಕ್ಷ ಲೀಟರ್ ನೀರು ಸಿಗುತ್ತೆ ಪರ್ ಎಕರ್. 30 ಲಕ್ಷ ಲೀಟರ್. 6 ಕೋಟಿ ಲೀಟರ್ ನೀರು ಇವ್ರ ಜಮೀನಲ್ಲಿ ಬೀಳ್ತದೆ. ಇವರು ಸ್ಟೋರೇಜ್ ಮಾಡಿ ಬರೀ 1 ಕೋಟಿ ಲೀಟರ್ ನೀರು. ಇದು ಓನ್ಲಿ ಅರೌಂಡ್ 20% ಅಷ್ಟೇ. ಇದು ಒಂದು ಬಿಜಾಪುರ. ಜಸ್ಟ್ ಕೇಳ್ತೀನಿ, ಈ ಥರ ಒಂದು ಕೆರೆ ಮಾಡಲಿಕ್ಕೆ ಕೆಲವರು ಹೇಳ್ತಾರೆ ಸರ್ ಇದಕ್ಕೆ ಬೇಕು ದುಡ್ಡು. ಹೌದು ಬೇಕು, ಮತ್ತು ನೀವು ಭೂಮಿನ ತ್ಯಾಗ ಮಾಡೋಕೆ ರೆಡಿ ಇರಬೇಕು. ಕೃಷಿ ಭೂಮಿಯ ಹಾರ್ಟ್, ಹೃದಯ ಯಾವುದಪ್ಪ ಅಂತಂದರೆ ಕೆರೆ, ನೀರು. ನೀರಿಗೊಂದು ಗಂಗಮ್ಮನಿಗೊಂದು ಜಾಗ ಕೊಡಬೇಕಾ ನೀವು? ಗಂಗಮ್ಮನಿಗೆ ಜಾಗ ಕೊಡ್ದಂಗೆ ನೀವು ಎಲ್ಲಿಂದ ಕೃಷಿ ಮಾಡ್ತೀರಾ? ಅದು ಗಂಗಮ್ಮನಿಗೆ ಒಂದು ಸಣ್ಣ ಕೆರೆ. ನೀವು ಏನು ಬೆಳೆಗಳು ಬೆಳೀತೀರಾ ಅದಕ್ಕೆ ಅನುಗುಣವಾಗಿ ಕೆರೆ ಮಾಡ್ಕೊಳ್ಳಿ. ನಾನು ಅಡಿಕೆ ಬೆಳೆ ಅಂದರೆ ದೊಡ್ಡದು ಮಾಡಿ, ಚಿಕ್ಕ ಮ್ಯಾಂಗೋ ಅಂತ ಬೆಳೆ ಚಿಕ್ಕದ ಪುಟ್ಟದ್ದು ಮಾಡ್ಕೊಳ್ಳಿ. ಈ ಥರದೊಂದು ಕೆರೆ ಮಾಡ್ಕೊಳ್ಳೋಕ್ಕೆ ಇವರು 1 ಕೋಟಿ ಲೀಟರ್ ಕೆರೆ ಮಾಡಲಿಕ್ಕೆ ಎಷ್ಟು ಖರ್ಚು ಅಂದರೆ, ಬರೀ 1 ಲೀಟರ್ ನೀರನ್ನು ಸ್ಟೋರೇಜ್ ಮಾಡಲಿಕ್ಕೆ ಬರೀ 8 ಪೈಸಾ ಪರ್ ಲೀಟರ್. 8 ಪೈಸೆ. ಅದೇ ನೀವು ಮನೆ ಹತ್ರ ಒಂದು ಈ ಥರ ಒಂದು ಸಮ್ ಟ್ಯಾಂಕ್ ಮಾಡಬೇಕು ಮನೆಗಳಂತಂದರೆ ನಿಮಗೆ 20 ರೂಪಾಯಿ 1 ಲೀಟರ್ಗೆ ಆಗುತ್ತೆ. ಉದಾಹರಣೆಗೆ 3000 ಲೀಟರ್ ಪಟ್ಟಿ ಮಾಡಬೇಕು ಅಂದರೆ 3000 ಲೀಟರ್ಗೆ ನಿಮಗೆ ಅಷ್ಟು ಖರ್ಚಾಗುತ್ತೆ. ಇದು ನಿಮಗೆ ಬರೀ 8 ಪೈಸಾ ಪರ್ ಲೀಟರ್. 1 ಕೋಟಿ ಲೀಟರ್ ಕೆರೆಗೆ 8 ಲಕ್ಷ ಖರ್ಚಾಗುತ್ತೆ. 8 ಲಕ್ಷ ಡಿವೈಡೆಡ್ ಬೈ 20 ವರ್ಷ ಇಟ್ಕೊಳ್ಳಿ. ನೀವು ಒಂದೇ ವರ್ಷಕ್ಕೆ ಇಟ್ಕೊಳೋದಲ್ಲ, ಅದರ ಖರ್ಚನ್ನು 20 ವರ್ಷಕ್ಕೆ ಹಾಕಿ. ಅರೌಂಡ್ 50,000 ಬರಲಿಲ್ಲ, ಏನೂ ಅಲ್ಲ, ಇನ್ನೂ ಕಡಿಮೆ ಆಗುತ್ತೆ. 30,000 ಅಷ್ಟೇ ನೀರಿಗೆ. 22 ಎಕರೆ ನೀರಾವರಿ. ಈ ಥರದಲ್ಲಿ ರೈತ ಆದಂಥವ್ರು ಒಂದು ವಿಷನ್ ಇಟ್ಕೊಂಡು ಮಾಡಬೇಕು. ಸರ್ ನಾನು 8 ಲಕ್ಷ ದುಡ್ಡು ಭಾಳ ಆಯಿತು ಅನ್ನೋಕ್ಕಂತಲೂ ಅದನ್ನು 8 ವರ್ಷಕ್ಕೆ ನೀವು ಖರ್ಚು ಮಾಡ್ಕೊತೀರ. ಈ ಥರದಲ್ಲಿ ಹೊಲಕ್ಕೊಂದು ಕೆರೆ ಅನ್ನೋ ಒಂದು ಕಾನ್ಸೆಪ್ಟ್ನ ಸರ್ಕಾರ ಜಾರಿ ತರಬೇಕು. ಅದಕ್ಕೆ ಅನುಗುಣವಂಥ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಸಬ್ಸಿಡಿ ಕೊಡಿ ಅಂತ ಕೇಳ್ತಿಲ್ಲ, ಹೆಲ್ಪ್ ಕೊಟ್ಟು ಮಾಡಿದ್ದೇ ಆದರೆ ಅವ್ರಿಗೆ ನೀರಿನ ಭೂಮಿಯ ನೀರನ್ನು ಎತ್ತುವಂಥ ಪ್ರಕ್ರಿಯೆನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ತೋಟದ್ದು ಮರದಲ್ಲಿ ಹಣ್ಣಾಗಿರುವಂಥದ್ದು. ಅಮ್ಮ ಭಾಳ ಧನ್ಯವಾದ, ಥ್ಯಾಂಕ್ ಯು. ಒಳ್ಳೆ ಊಟ ಹಾಕಿದ್ರು, ಮಾವಿನ ಹಣ್ಣು ಕೂಡ ಬಂತು. ಆ್ಯಂಡ್ ಇದು ಮರದಲ್ಲಿ ಹಣ್ಣಾಗಿರ್ತದೆ, ನೈಸರ್ಗಿಕವಾಗಿ ಹಣ್ಣಾಗಿರ್ತಕ್ಕಂಥ ತಾಜಾ ಮರದಿಂದ ಕಿತ್ತದ್ದು, ಕಟ್ ಮಾಡಿ ಕ್ಲೀನ್ ಮಾಡಿ ಮಲ್ಲಿಕಾ ಹಣ್ಣು. ಆದರೆ ಸರ್ ನೀವು ಹೇಳ್ತಿರೋದು, ಈಗ ಉದಾಹರಣೆಗೆ ಚನ್ನಗಿರಿ ರೈತರು 22 ಎಕರೆ ಅಡಿಕೆ ತೋಟ ಇತ್ಯಾದಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ತುಂಬ ಕಮರ್ಷಿಯಲ್ ವಯಬಿಲಿಟಿ ಇದೆ ಹಾಕೊಂಡಿದ್ದಾರೆ. ಪುಟ್ಟ ರೈತರು ಇರ್ತಾರೆ, 2 ಎಕರೆಯವರು, 3 ಎಕರೆಯವರು, 1 ಎಕರೆಯವರು. ಅವ್ರು ಹೇಗೆ ಮಾಡಬೇಕು? 2 ಎಕರೆ ಇರುವಂಥ ರೈತನಿಗೆ 5 ಲಕ್ಷ ಲೀಟರ್ ಕೆರೆ ಮಾಡ್ಕೊಳ್ಬೋದು. ತುಂಬ ಏನು ಜಾಗ ಬೇಕಿಲ್ಲ. ನೆಕ್ಸ್ಟ್ ನೀವು 1 ಗುಂಟೆ ಜಾಗ ಸಾಕು. 1 ಗುಂಟೆ ಸಾಕು. 1 ಗುಂಟೆಯಲ್ಲಿ ನೀವು ಕೆರೆ ಮಾಡ್ಕೊಳ್ಬೋದು, 2 ಗುಂಟೆಯಲ್ಲಿ ಮಾಡ್ಕೊಳ್ಬೋದು. ನಮ್ಗೆ ನೀರು ಬೇಕಲ್ಲ, ನೀರಿಲ್ಲದೆ ನಿಮ್ಗೆ 2 ಎಕರೆ ಬೆಳೆ ಹೋಗುತ್ತಲ್ವಾ. ಮತ್ತು ನಾವು ಬೆಳೆ ಫೈಟ್ ಮಾಡ್ತೀವಿ, ನನಗೆ
ಬೆಳೆ ಹೋಯ್ತು, ಬರಗಾಲ ಬಂತು, ಫೈಟ್ ಮಾಡ್ತೀವಿ. ಬೋರ್ ಕೊರಿತೀವಿ. ಆ ಒಂದು ಕುಷನ್ ಮಳೆ ಏನಾದರೂ 1 ತಿಂಗಳು ಗ್ಯಾಪ್ ಕೊಡ್ತು, ಜುಲೈ ಆಗಸ್ಟಲ್ಲಿ ಬರಲಿಲ್ಲ ಅಂತಂದರೆ ಆ 1 ತಿಂಗಳಿಗೆ ಕೊಡೋಷ್ಟಾದ್ರೂ ನೀರು ನಮ್ಮ ಹತ್ರ ಬೇಕಲ್ವಾ. ಇದು ನಮಗೆ ಹೆಲ್ಪ್ ಆಗುವಂಥದ್ದು. ಮಹಾರಾಷ್ಟ್ರದಲ್ಲಿ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಈ ಪದ್ಧತಿ. ಜಿಯೋ ಮೆಂಬ್ರೇನ್ ಟ್ಯಾಂಕ್ಸ್ ಅಂತ, ಭೂಮಿ ನೀರು ಕುಡಿದೇ ಇರ್ತಕ್ಕಂಥ ಒಂದು ಮೆಂಬ್ರೇನ್. ಇದು 2014 ಮಾಡಿರೋದು. 10 ವರ್ಷದಿಂದ 10 ವರ್ಷ ಆಯಿತು. ಒಂದು ಸಿಸ್ಟಮ್ 10 ವರ್ಷ ಬರ್ತದೆ ಅಂದರೆ 10 ವರ್ಷದಲ್ಲಿ ನಾವೇನಾದರೂ ಮಾರ್ಪಾಡು ಆಗಬೇಕಲ್ಲ ರೈತ. ಇನ್ನು ಅದೇ ಸ್ಥಿತಿಯಲ್ಲಿ ಇದೆ ಅಂತ ಅನ್ನೋದಿಲ್ಲ. 10 ವರ್ಷದಲ್ಲಿ ಅವ್ನು ಬದಲಾವಣೆ ಹೊಂದ್ತಾನೆ. ಮತ್ತು ಮೆಂಬ್ರೇನ್ ಹಾಳಾದ್ರೆ ಮತ್ತೆ 10 ವರ್ಷದಲ್ಲಿ ಮೆಂಬ್ರೇನ್ ಚೇಂಜ್ ಮಾಡ್ಕೊಳ್ಳು. ಮೆಂಬ್ರೇನ್ ಅಂದರೆ ಈ ಶೀಟ್ ಅಷ್ಟೇ. ಇದು ತೂತಾಗೋದು ಆ ಥರದಾಗಿ ನೋಡಿ ಅಲ್ಲ, ನಮ್ಮಲ್ಲಿ ಈಗ 10 ವರ್ಷಕ್ಕೆ ಎಷ್ಟೇ ಕಣ್ಮುಂದೆ ಇದೆ. ಓಕೆ. ಕೆಲವರು ಹೇಳ್ತಾರೆ ತೂತ ಆಗುತ್ತೆ, ಏನು ನಮ್ಮಲ್ಲಿ ಏನು ಇಂಥ 500 ಅಷ್ಟು ದಪ್ಪ ಇರ್ತದೆ. ಓಕೆ. ಸೊ ಎಲ್ಲವೂ ಸೇರಿಸಿ 8 ಲಕ್ಷ ಖರ್ಚು, 22 1 ಕೋಟಿ ಲೀಟರ್ ಕೆರೆಗೆ. 1 ಕೋಟಿ ಲೀಟರ್ ಅಂದರೆ ಉದಾಹರಣೆಗೆ ಹೇಳ್ತೀವಿ 1 ಕೋಟಿ ಲೀಟರ್, 1 ಎಕರೆ 1 ಕೋಟಿ ಕೆರೆ ಅಲ್ಲ, ಹೊಲಕ್ಕೊಂದು ಕೆರೆ. ಸೂಪರ್. ಹೊಲಕ್ಕೊಂದು ಕೆರೆಯನ್ನು ಮಾಡುವಂಥ ಕಾನ್ಸೆಪ್ಟನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಿ ಆ ರೈತರಿಗೆ ಫೈನಾನ್ಷಿಯಲ್ ಬ್ಯಾಂಕಿಂದ ಸಾಲ ಸೌಲಭ್ಯ ಮತ್ತು ಅದಕ್ಕೆ ಒಂದಷ್ಟು ಟೈಮ್ ಕೂಡ ಕೊಡಬೇಕು. ನೆಕ್ಸ್ಟ್ ಇಯರೇ 8 ಲಕ್ಷ ರಿಕವರಿ ಮಾಡೋಕ್ಕಾಗಲ್ಲ, ಅವ್ರಿಗೆ ಟೈಮ್ ಫ್ರೇಮ್ ಅಷ್ಟು ವರ್ಷ ಕೊಟ್ಟಂಥ ಒಂದು ಕೆಲಸ. ಮತ್ತು ಸರ್ಕಾರದ ಸ್ಕೀಮ್ಗಳು ಅನುಗುಣವಾಗಿ ಅದಕ್ಕೇನಾದರೂ ಮಿಷಿನ್ಸ್ ಆಗ್ಬೋದು, ಶೀಟನ್ನು ಸರ್ಕಾರ ಒಂದು ಕಮ್ಮಿ ರೇಟಲ್ಲಿ ಕೊಡುವಂಥದ್ದು, ಇಂಥದ್ದು ಮಾಡ್ಕೊಳ್ಬೇಕು. ವೆರಿ ನೈಸ್ ಸರ್. ಮತ್ತು ಇದನ್ನು ಮತ್ತು ಈ ರೈತರಿಗೆ ಬೋರ್ವೆಲ್ಲ ಬೇಡ, ಬೋರ್ವೆಲ್ ಅಗತ್ಯನೇ ಇಲ್ಲ. ಯಾಕಂದ್ರೆ 1 ಕೋಟಿ ಲೀಟ್ರು ಆತ ಒಳಗಿನ ತೆಗಿಬೇಕು ಅಂದ್ರೆ ಎಷ್ಟು ಖರ್ಚು ಮತ್ತೆ. ಈಗ ಇದನ್ನ ಏನು ಮಾಡ್ತಾರೆ ಅಲ್ಲ, ಬೋರ್ವೆಲ್ಲಿಂದ ನೀರು ತೆಗಿಲಿಕ್ಕೆ ಹಣ ಖರ್ಚು ಮಾಡಿ ನೀರು ತೆಗಿಬೇಕು. ಬೋರ್ವೆಲ್ಲಿಗೆ ದುಡ್ಡು, ಕರೆಂಟಿಗೆ ದುಡ್ಡು, ಪಂಪಿಗೆ ದುಡ್ಡು, ಎಲ್ಲದಕ್ಕೂ ದುಡ್ಡು. ಬಟ್ ಇದಕ್ಕೇನಿಲ್ಲ, ಒಂದು ಸರಿ ನೀವು ಕೆರೆ ಮಾಡ್ಕೊಂಡ್ರೆ ಬಿದ್ದಂಥ ನೀರು ಸಾಕಲ್ವಾ ಅಷ್ಟೇ. ಇದು ಚಿತ್ರದುರ್ಗದಂಥ ಊರಲ್ಲಿ ಮೇಲಿಂದ ಬೀಳುವಂಥ ನೀರು ಕಾಲ್ಭಾಗದಲ್ಲೇ ತುಂಬುತ್ತೆ. ಅದೇನೋ ಶಿವಮೊಗ್ಗ, ಚಿಕ್ಕಮಗಳೂರು, ಮಂಗಳೂರು ಕಡೆ ಹೋದ್ರೆ ಮೇಲಿಂದ ಬೀಳುವಂಥ ನೀರು ಕೆರೆ ತುಂಬೋಗುತ್ತೆ. ಕರೆಕ್ಟ್. ಬೇರೆ ಕಡೆ ಹರ್ಕೊಬರೋ ಅವಶ್ಯಕತೆನೂ ಇಲ್ಲ. ಯಾವುದು ಬಾವಿ ಬೇಡ, ಬೋರ್ವೆಲ್ ಬೇಡ, ಎಂಥದ್ದು ಬೇಡ. ಆ ಥರದ ಕೆರೆಗಳನ್ನ ಮಂಗಳೂರು ಮಾಡೋದು ಎಲ್ಲಿ ಹೊಲ ಡೌನ್ ಇದೆ ಅಲ್ಲಿ ಮಾಡ್ಕೊಂಡು. ಮಂಗಳೂರಲ್ಲಿ ಎತ್ತರದಲ್ಲಿ ಮಾಡ್ತಾ ಇದ್ದೀವಿ, ನಾವು ಗುಡ್ಡದ ಮೇಲೆ ಮಾಡ್ತಾ ಇದ್ದೀವಿ. ಅವ್ರು ಆಗಸ್ಟಲ್ಲಿ ಜನಗಳು ಫೋನ್ ಮಾಡ್ತಾರೆ, ಸರ್ ರೆಡ್ಡಿ ಅವ್ರಿಗೆ ತುಂಬೋಗಿದೆ ನಮ್ಮ ಕೆರೆ, ಎಂತ ಮಾಡಲಿ, ಓವರ್ಫ್ಲೋಗೆ ಒಂದು ಪೈಪ್ ಕೊಡಲ್ಲ ಅಂತ ಕೇಳ್ತಾರೆ. ಓವರ್ಫ್ಲೋಗೆ ಕೆರೆ ಕೋಡಿ ಇರಬೇಕಲ್ಲ ಆ ಥರ. ಹಾಗಾಗಿ ಇದು ಶೀಟ್ ಏನಿಲ್ಲ ಅಂದ್ರೆ ಸರಿ ಮೇಂಟೈನ್ ಮಾಡಿದ್ರೆ 10 ವರ್ಷ ಬರುತ್ತೆ. ನಮ್ಮ ಪ್ರಕಾರ 15 ವರ್ಷ ಬರ್ತದೆ. ಈ ಇಲಿಗಳು ಕಚ್ಚಿಬಿಡೋದು ಮತ್ತಿಂಗ್ ಏನು ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆಲ್ಲ ಒಂದಷ್ಟು ಪೌಡರ್ ಹಾಕಿರುತ್ತೆ, ಅದ್ರ ಕೆಳಗೆ ಏನು ಹೋಗ್ತಾ ಇರುವಾಗ. ಓಕೆ. ಇಲಿಗಳು ಸೂಪರ್. 40 ಅಡಿ ಮೇಂಟೈನ್ ಮಾಡಿ ಅಷ್ಟೇ. ಮಕ್ಕಳು ಮರಿ ಹೋಗ್ದಂಗೆ ಸ್ವಲ್ಪ ಫೆನ್ಸಿಂಗ್ ಅದೊಂದು ವೆರಿ ಇಂಪಾರ್ಟೆಂಟ್. ಯಾಕೆ ಇತ್ತೀಚಿನ ದಿನಮಾನಗಳಲ್ಲಿ ಇದರೊಳಗೆ ಮನುಷ್ಯನ ಪ್ರವೇಶ ಇರಬಾರ್ದು, ಸುತ್ತಲೂ ಒಂದು ಫೆನ್ಸಿಂಗ್ ಮಾಡಿಕೊಂಡು, ಸೋಲಾರ್ದೆಲ್ಲ ಕಮ್ಮಿ ರೇಟಲ್ಲಿ ಬಂದಿದೆ, ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀವಿ. ಸೋಲಾರ್ದ ಒಂದು ಫೆನ್ಸಿಂಗ್ ಮಾಡಿಕೊಂಡು ಮನುಷ್ಯನ ಪ್ರವೇಶ ಟ್ಯಾಂಕಲ್ಲಿ ಇರಬಾರ್ದು, ಆ ಥರ ಮಾಡ್ಕೊಂಡಿದ್ದೆ. ನಿಮಗೆ ಸ್ವಿಮ್ಮಿಂಗು ಮತ್ತೊಂದು ಯಾವ್ದು ಬಳಸಬಾರ್ದು. ಯಾಕಂದ್ರೆ ಹಾರ್ಟ್ ಆದ್ಮೇಲೆ ಗೊತ್ತಲ್ಲ, ಸೇಫ್ಟಿ ಮೆಜರ್ಸ್ ತಗೊಳ್ಬೇಕು. ಕರೆಕ್ಟ್. ಆಮೇಲೆ ಇದಕ್ಕೆ ಇವ್ರು ನೀರು ಹರಿಸೋದಾಗೆ ಇದಕ್ಕೆ ಮೋಟ್ರ್ ಇರ್ತಾರೆ ಅವರು. ಇಲ್ಲಿಂದಲೇ ನೀವು ಪಂಪ್ ಹಾಕಿ ಸೋಲಾರಿಂದಲೇ ಡ್ರಾ ಮಾಡೋದು. ಕರೆಂಟು ನಿಮಗೆ ಬೆಸ್ಕಾಮ್ ಯಾವುದು ಬೇಡ, ಸೋಲಾರ್ ಪಂಪ್ ಹಾಕೋ ಹೊಡಿ. ಎಷ್ಟು ಸೂರ್ಯ ಅನ್ಲಿಮಿಟೆಡ್, ಮಳೆ ಅನ್ಲಿಮಿಟೆಡ್ ಬರುತ್ತೆ ಮಾಡ್ಕೊಂಡು. ಇದು ಕಾನ್ಸೆಪ್ಟನ್ನು ರಾಜ್ಯ ಸರ್ಕಾರಗಳು, ಜನಗಳು, ಸರ್ಕಾರ, ಯಾಕಂದ್ರೆ ನಾವು ಬೋರ್ವೆಲ್ ತೋಡ್ಲಿಕ್ಕೆ ಯಾವುದು ಸಬ್ಸಿಡಿ ಕೇಳಲ್ಲ, ಕೆರೆ ಅಂದ ತಕ್ಷಣ ಸಬ್ಸಿಡಿ ಕೇಳ್ತೇವೆ. ನಮ್ಮ ಮನಸ್ಸುಗಳನ್ನು ಒಂದಷ್ಟು ಬದಲಾವಣೆ ಮಾಡಬೇಕು. ಎಲ್ಲ ಸರ್ಕಾರ ಅನ್ನೋಕ್ಕಿಂತಲ್ಲ ನನ್ನಿಂದ ಏನಾದರೂ ಮಾಡೋಕ್ಕೆ ಸಾಧ್ಯವಾ, ಇವೆಲ್ಲ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ ಸರ್ಕಾರ ಸ್ಕೀಮ್ಸ್ ಇಲ್ದಲೆ. ಮಹಾರಾಷ್ಟ್ರದಲ್ಲಿ ಆಗ್ತದೆ, ಗುಲ್ಬರ್ಗದಲ್ಲಿ ಆಗ್ತದೆ, ಬಿಜಾಪುರ ರೈತರು ಮಾಡ್ತಿದ್ದಾರೆ, ಆಂಧ್ರದಲ್ಲಿ ಆಗ್ತದೆ. ನಾವು ಇನ್ನೂ ದಕ್ಷಿಣ ಕರ್ನಾಟಕದವರು ಇನ್ನೂ ಅದೇ ಆಲೋಚನೆ ಬಿಟ್ಕೊಂಡು ನಾವು ಮಾರ್ಪಾಡಾಗಬೇಕು. ನನ್ನ ಜಮೀನಲ್ಲಿ ಪುಟ್ಟ ರೈತ ಇಷ್ಟು ಜಾಗದಲ್ಲಿ ಕೆರೆ ಮಾಡ್ಕೊಳ್ಳಿ, ದೊಡ್ಡ ರೈತ ದೊಡ್ಡದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಬೇಕಂತ ಒಂದು ಅನಿವಾರ್ಯತೆ ಇದೆ ಸರ್. ಮತ್ತೆ ಇದನ್ನ ಮಾಡೋದ್ರಿಂದ ಎಷ್ಟು ಅಂತರ್ಜಲ ಸೇವ್ ಮಾಡ್ತೀವಿ ನಾವು, ಅಲ್ಲಿಂದ ಡ್ರಾ ಮಾಡೋದು ಉಳಿಸ್ತೀವಿ ನಾವು. ಅಂತರ್ಜಲ ವಿಷದ ನೀರನ್ನು ತೆಗಿತೀವಿ, ಅದಕ್ಕೆ ದುಡ್ಡು ಖರ್ಚು ಮಾಡ್ತೀವಿ, ಕರೆಂಟ್ ಕೊಡಬೇಕು, ನೀರು ಬೇಕು, ರಿಪೇರಿ ಬೇಕು, ಇದಕ್ಕೇನೂ ಇಲ್ವಲ್ಲ. ಪೈಪ್ ಹೋದ್ರೆ ಅದಕ್ಕೆಲ್ಲ ಚೈನ್ ಲಿಂಕ್, ರಿಪೇರಿ ಮಾಡೋರೊಬ್ಬ, ತೆಗೆಯೋನೊಬ್ಬ, ಎತ್ತವರೊಬ್ಬ, ಇಲ್ಲಿ ಯಾರೂ ಇಲ್ವಲ್ಲ. ಮತ್ತೆ ಇದು ಯಾವಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಕರ್ನಾಟಕಕ್ಕೆ ಅನ್ಸೀಸನಲ್ ರೈನ್ಸ್ ಅಂತ. ಈಗ ಮಳೆಗಾಲದಲ್ಲಿ ಮಳೆ ಸೈಕಲ್ ಚೇಂಜ್ ಆಗಿದೆ, ಅಕಾಲಿಕ ಮಳೆಗಳು ಬಂದಾಗ ನಿಮ್ಗೆ ಹಿಡಿಲಿಕ್ಕೆ ಇದೊಂದು ನೋಡಿ. ಈಗ ಬೆಂಗಳೂರು ಸುತ್ತಮುತ್ತ ಹೇಳ್ತೀವಿ ನಾವು, ಮಾಡಿ ಹತ್ರ ಇದೀವಿ. ಈಗ ಒಂದು 10 ಡೇಸ್ ಇಂದ ಮಳೆ ಬಂದ್ಬಿಟ್ಟು ಎಲ್ಲ ಖುಷಿ ಪಟ್ರು. ಈ 10 ಡೇಸ್ ಮತ್ತೆ ಫ್ಲಾಪು. 10 ದಿವಸದಲ್ಲಿ ನಿಮ್ಮ ಚಾವಣಿ ಮೇಲೆ ಬಿದ್ದಂಥ ನೀರನ್ನ ನೀವು ಸಂಗ್ರಹಿಸಿದ್ರೆ ನಿಮ್ಗೆ ಎಷ್ಟು 1000 ಲೀಟರ್ ನೀರು ಸಿಗ್ತಿತ್ತಲ್ಲ ಅಲ್ವೇ. ಇದನ್ನ ಮಾಡ್ಬೇಕಾದ್ರೆ ಹೇಳ್ತಿರೋದೇನು, ಬರ್ತಿರುವ ಮಳೆ ಎಷ್ಟು ಬೀಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನ್ ಎಷ್ಟು ಉಳಿಸ್ಕೋತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಹಿಡಿಬೇಕು, ಕ್ಯಾಚ್ ಮಾಡಬೇಕು. ಕ್ಯಾಚ್ ಮಾಡಿ ನಿಮ್ಮಲ್ಲಿ ದಾಸ್ತಾನು ಮಾಡುವಂಥ ಕೆಲಸ ಇದೆಯಲ್ಲ, ಅದು ಇಂಪಾರ್ಟೆಂಟ್. ವೆರಿ ನೈಸ್. ಹಾಗಾಗಿ ಬೆಂಗಳೂರಿನಲ್ಲಿ ಮನೆ ಕಟ್ಟುವಂಥವ್ರು ಮಿನಿಮಮ್ 3 ಟ್ಯಾಂಕ್ಸ್ ಮಾಡಿ ಅಂತ ಹೇಳ್ತೀನಿ. ಸರ್ಕಾರ ಪಾಲಿಸಿ ಹೆಂಗೆ ಕಡಕ್ಕಿರ್ಬೇಕಂದ್ರೆ 3 ಟ್ಯಾಂಕ್ ಮಾಡಬೇಕು. ಒಂದಕ್ಕೆ ಮಳೆ ನೀರು, ಇನ್ನೊಂದು ಟ್ಯಾಂಕಿಗೆ ಕಾರ್ಪೊರೇಷನ್ ನೀರು ಅಥವಾ ಬೇರೆ ಯಾವುದೋ ಲೇಔಟ್ ನೀರು, ಮೂರನೇದಕ್ಕೆ ರೀಸೈಕಲ್ಡ್ ವಾಟರ್ ಅಂತ. ಏನಪ್ಪ ರೀಸೈಕಲ್ಡ್ ಅಂತಂದರೆ ಬಳಸಿರುವಂಥ ನೀರನ್ನ ಮತ್ತೆ ಪುನರ್ಬಳಕೆ ಮಾಡುವಂಥದ್ದು. ಯಾವ್ದು ಬಳಸಿರುವಂಥ ನೀರಂದರೆ, ನಾವು ಸ್ನಾನ ಮಾಡುವಾಗ ಮುಂದಿನ ದಿನಮಾನಗಳಲ್ಲಿ ಕೆಮಿಕಲ್ ಸೋಪುಗಳನ್ನೆಲ್ಲ ಬಳಸಿ ನಮ್ಮ ಚರ್ಮ ಕೂದಲಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದೀವಿ. ನ್ಯಾಚುರಲ್ ಸೋಪ್ಸ್ ಎಲ್ಲ ಬಂದಿದೆ, ನ್ಯಾಚುರಲ್ ಸೋಪ್ಸ್ ಎಲ್ಲ ಅದನ್ನು ಬಳಸಿ.
ಈಗ ಪೊಲ್ಯೂಷನ್ ಆಗಲ್ಲ. ಮತ್ತು ವಾಷಿಂಗ್ ಮಿಷಿನಿಂದ ಬಂದಂಥ ನೀರು ಅದು ಏನು ಪೊಲ್ಯೂಟ್ ಆಗಿರಲ್ಲ. ಅದನ್ನು ಫಿಲ್ಟರ್ ಮಾಡಲಿಕ್ಕೆ ನಮ್ಮಲ್ಲಿ ಟೆಕ್ನಾಲಜಿ ಇದೆ. ಅದನ್ನು ಫ್ಲಶಿಂಗಿಗೆ ಬಳಸಿ. ನಿಮ್ಮ ಟಾಯ್ಲೆಟ್ ಕಕ್ಕಸ್ಗಳನ್ನ ಫ್ಲಶ್ ಮಾಡಕ್ಕೆ ಬಳಸಿ. ಅದಕ್ಕೆ ನಿಮ್ಗೆ ಕಾವೇರಿನೇ ಕೊಡ್ಬೇಕಂತ ಹೇಳ್ತಾ ಇದೆಯಾ? ಅದಕ್ಕೂ ಕಾವೇರಿ, ಎಲ್ಲರಿಗೂ ಕಾವೇರಿ. ಎಲ್ಲಿಂದ ಕಾವೇರಿ ತರ್ತೀರಿ? ತೊಳೆಯೋಕ್ಕೂ ಕಾವೇರಿ, ಕುಡಿಯೋಕ್ಕೂ ಕಾವೇರಿ. ಹಾಗಾಗಿ ಅದನ್ನು ನಾವು ಚೇಂಜ್ ಮಾಡಬೇಕು. ನೀರಿನ ಆವಿಯನ್ನು ತಡೆಗಟ್ಟಲಿಕ್ಕೆ ಸಣ್ಣ ಆಯಿಲಿ ಫಿಲ್ಮ್ ಅಂತ ಹೇಳ್ತೀವಿ. ಸನ್ಲೈಟ್ನೇ ಬೆಳೆದನ್ನ ಕಡಿಮೆ ಮಾಡುವಂಥ ಟೆಕ್ನಾಲಜಿಗಳು ಇದೆ. ಕೃಷಿ ಹೊಂಡದ ಕಾನ್ಸೆಪ್ಟ್ ಕೃಷಿ ಇಲಾಖೆಯಲ್ಲಿ ಇದೆಯಲ್ಲ? ಕೃಷಿ ಹೊಂಡದ ಕಾನ್ಸೆಪ್ಟ್ ಇದು. ಆದರೆ ನಾವು ಮಾಡುವಂಥ ವಿಧಾನ ಇದು ದೀರ್ಘಕಾಲ ಬಳಕೆಯುವಂಥದ್ದು. ಆ ಜಮೀನಲ್ಲಿ ಪರ್ಮನೆಂಟ್ ಆಗಿರುವಂಥ ಒಂದು ಕೆರೆ ಇದು, ಟ್ಯಾಂಕ್ ಇದು. ಸೊ ಕೃಷಿ ಹೊಂಡ ಬೇರೆ, ಇದು ಬೇರೆ. ನೀವು ಕೃಷಿ ಹೊಂಡಕ್ಕೆ ಅದು ಮೆಂಬ್ರೇನ್ ಹಾಕಲ್ಲ, ಭೂಮಿ ನೀರನ್ನ ಇಂಗಿಸ್ಲಿಕ್ಕೆ ಮಾಡ್ತಾರೆ. ನಮ್ಮ ನೀರನ್ನ ಹಂಗೆ ಸಂಗ್ರಹಿಸ್ಲಿಕ್ಕೆ ಮಾಡ್ತಾ ಇದ್ದೀವಿ. ಓಕೆ. ಕೃಷಿ ಹೊಂಡದ ಒಂದು ಇಂಪ್ರೂವ್ಡ್ ವರ್ಷನ್ ಅಂತ ಹೇಳಿ ವರ್ಷನ್. ಬಟ್ ನಾನು ಹೇಳೋದು ಸರ್, ಬಟ್ ಕೃಷಿ ಹೊಂಡ ಅಂತಂದ್ರೆ ಜಮೀನಲ್ಲಿ ಚೋಟ ಚಿಕ್ಕದು ಮಾಡ್ತಾರೆ. 20, 30, 40, 50 ಮಾಡ್ತಾರೆ. ನಮ್ದಂಗಲ್ಲ. ಆ ಜಮೀನಿನ ವಾಟರ್ ಬಜೆಟ್, ಆ ಜಮೀನಿಗೆ ಮುಂದಿನ 7 ತಿಂಗಳಿಗೆ ಎಷ್ಟು ಲೀಟರ್ ನೀರು ಬೇಕು ಅದಕ್ಕೆ ಅನುಗುಣವಾಗಿ ನೀವು ಟ್ಯಾಂಕನ್ನು ಕಟ್ಕೊಳ್ಳಿ. ಎಕ್ಸಾಕ್ಟ್ಲಿ, ಎಸ್. ಚಿಕ್ಕ ಟ್ಯಾಂಕ್ ಕಟ್ಕೊಂಡ್ಬಿಟ್ಟು ಮನೆ 1 ಲೀಟರ್ ನೀರು ತಗೊಂಡು 20 ಜನ ಗೆಸ್ಟ್ ಕರೆದು ಹೆಂಗಾಗುತ್ತೆ? 20 ಜನ ಗೆಸ್ಟ್ ಕರಿಬೇಕಾದ್ರೆ ನಿಮ್ಮ ಮನೆಯಲ್ಲಿ ದೊಡ್ಡ ಟ್ಯಾಂಕ್ ಮಾಡ್ಕೊಳ್ಳಿ. ಕರೆಕ್ಟ್. ಆ ಥರದಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ವಾಟ್ ಯು ಮೀನ್ ಟು ಸೇ ಇಸ್, ನಿಮ್ಮ ಈ ಒಟ್ಟಾರೆ ಹೊಲ ಅಥವಾ ತೋಟ ಎಷ್ಟಿದೆ ಅದಕ್ಕೆ ನೀರಿನ ಪ್ರತಿ ವರ್ಷ ಎಷ್ಟು ಬೇಕಾಗುತ್ತೆ ಬಡ್ಜೆಟ್ ಮಾಡಿ ಅದ್ರ ಪ್ರಕಾರ ಜಾಗ ಬಿಟ್ಕೊಂಡು ಕಟ್ಕೊಳ್ಳಿ ಕಂಪಲ್ಸರಿ. ಮತ್ತು ಸರ್ ನೀವು ಹೇಳ್ಬೋದು, ಸರ್ ನಂದು ಇರೋದೇ 3 ಎಕರೆ, ನನಗೆ 1/4 ಎಕರೆ ಜಾಗದಲ್ಲಿ ನೀವು ಕೆರೆಯನ್ನು ಬಳಸ್ಕೊಂಡ್ಬಿಟ್ರೆ ನನಗೆ 2.25 ಆಯಿತು. 3 ಎಕರೆ ಜಾಗ ಹೋಯ್ತಲ್ಲ. ಅದು ಆನೆಕಲ್ ಅಂತ ನಿಮ್ಮ ಬೆಂಗಳೂರು ಕಡೆ ಬಂದುಬಿಟ್ರೆ ಸರ್ 1 ಕೋಟಿ ರೂಪಾಯಿ ಎಕರೆಗಿದೆ, ವೇಸ್ಟ್ ಆಯ್ತಲ್ಲ ಅಂತಂದರೆ ಖಂಡಿತ ವೇಸ್ಟ್ ಆಯಿತು ಅನ್ನೋದು ನಿಮ್ಮ ಮನಸ್ಸಿಂದ ಒಂದು ಕಡೆ ಸೈಡ್ಗೆ ಇಡೋಣ. ಈ ಜಾಗದಲ್ಲಿ ನೀವು ಏನು ಬಳಸ್ಕೊಬೋದು? 1/4 ಎಕರೆ ಜಾಗದಲ್ಲಿ ನೀವು ಜೇನು ಕೃಷಿ ಮಾಡ್ಬೋದು, ಹೈಡ್ರೋಫೋನಿಕ್ಸ್ ಮಾಡ್ಬೋದು, ಮೀನುಗಾರಿಕೆ ಮಾಡ್ಬೋದು. ಇದಕ್ಕೆಲ್ಲದ ಕಾರಣ ನಿಮ್ಗೆ ನೀರು ಬೇಕಾ? ಸೊ ಇದ್ರೊಳಗಡೆ ಮೀನು ಬಿಡ್ಬೋದು. ನಿಮ್ಮ ದುಡ್ಡು ಖರ್ಚು ಮಾಡಿರೋ ದುಡ್ಡು ನಿಮ್ಮ ಮೀನಲ್ಲಿ ರಿಕವರಿ ಆಗುತ್ತಲ್ವಾ? ಹೈಡ್ರೋಫೋನಿಕ್ಸ್ ಮಾಡ್ಕೊಬೋದಲ್ವಾ? ಕರೆಕ್ಟ್. ಪಕ್ಕ ಜೇನು ಪೆಟ್ಟಿಗೆಗಳು ಇಟ್ಕೊಂಡು ನಿಮ್ಗೆ ಅದರಿಂದ ಲಾಭ ಪಡ್ಕೋಬೋದಲ್ವ? ನೀರೇ ಅಲ್ವಾ ನಮ್ಮ ಮೂಲ. ನೀರಿಲ್ಲದೆ ನಮ್ಮ ಜಮೀನಿಗೆ ವ್ಯಾಲ್ಯೂನೇ 0. ಹಾಗಾಗಿ ಪ್ರತಿ ಜಮೀನಿಗೆ ನೀವು ಜಮೀನು ಜಾಗ ವೇಸ್ಟ್ ಆಯಿತು ಅನ್ನೋದನ್ನು ಮನಸ್ಸಿಂದ ಸೈಡಿಗೆ ತೆಗೆದಿಟ್ಟು, ಒಂದು ಕಾರಿನಲ್ಲಿ ಒಂದು AC ಹೆಂಗೆ ಕಾಂಪೊನೆಂಟು, ನಿಮ್ಮ ಕೃಷಿ ಭೂಮಿಯಲ್ಲಿ ಒಂದು ನೀರಿನ ತೊಟ್ಟಿ ಟ್ಯಾಂಕ್ ಒಂದು ಕಾಂಪೊನೆಂಟು. ಈ ಕೆರೆ ಹೊಲಕ್ಕೊಂದು ಕೆರೆ. ಇದು ನಮ್ಮ ನಾನು ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದ್ದ ಪೀರಿಯಡಲ್ಲಿ ಸರ್ಕಾರಕ್ಕೆ ಕೊಟ್ಟಂಥ ನನ್ನ ಪ್ರಪೋಸಲ್ ಇದು. ಇನ್ನೂ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಹೊಲಕ್ಕೊಂದು ಕೆರೆ ಅಂತಂದೇಳಿ ಅದು ಬಂದಿದ್ದೇ ಆದರೆ ಖಂಡಿತ ನಮ್ಮ ರೈತರು ಎಂಥ ಬರಗಳನ್ನು ಗೆಲ್ಬೋದು. ಅಕಾಲಿಕ ಮಳೆಗಳನ್ನು ರಿಸೀವ್ ಮಾಡ್ಕೊಂಡು ಖುಷಿ ಪಡ್ಬೋದು. ಸಂಗ್ರಹ ಅದು ಯಾವಾಗಾರು ಬರಲಿ, ಮಾರ್ಚ್ಗನ ಬರಲಿ, ಏಪ್ರಿಲ್ಗನ ಬರಲಿ, ಡಿಸೆಂಬರ್ಗನ ಬರಲಿ, ನಾವು ಪಾತ್ರನೇ ಇಲ್ವಲ್ಲ. ಕರೆಕ್ಟ್. ನಮ್ಮ ಹತ್ರ ಏನಾಗಿದೆ, ಪಾತ್ರನೇ ಇಲ್ಲ ನಾವು. ಮತ್ತು ಈ ಕ್ಲೈಮೇಟ್ ಚೇಂಜಿಂದ ಏನಾಗ್ತಿದೆ ನೋಡಿ, ಜೂನಲ್ಲಿ ಬಿತ್ತನೆ ಆಗೋಗಿತ್ತು, ಜುಲೈ ಮಳೆ ಕೈ ಕೊಡ್ತು, ಆಷಾಢ ಅಂತ ಹೇಳ್ತೀವಿ. ಬರೀ ಗಾಳಿ ಬರ್ತಾ ಇರ್ತದೆ, ಮೋಡಗಳು ನೋಡ್ತಾ ಇರ್ತೀವಿ, ಇವತ್ತು ಬರ್ತದೆ, ಬರೋದಿಲ್ಲ. ಆ 1 ತಿಂಗಳು ಮಳೆ ಬರಲಿಲ್ಲ ಅಂತ ತಕ್ಷಣ ನಿಮ್ಮ ಬೆಳೆ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಆಗಸ್ಟಲ್ಲಿ ಸುರಿತದೆ, ಅಷ್ಟರಲ್ಲಿ ನಿಮ್ಮ ಪೈರು 3 ಅಡಿ ಬೆಳಿಬೇಕಾಗಿತ್ತು ಪೈರು 1 ಅಡಿ ಬೆಳೆದಿರಲ್ಲ. ನಿಮ್ಗೆ ಅದು ಏಜ್ ಮುಗಿದೋಯ್ತು, ಅದನ್ನು ಮತ್ತೆ ಕೀಳುವಂಥ ಕೆಲಸ ಆಗುತ್ತೆ. ಈ ಒಂದು ನೀರು ನಿಮ್ಮ ಹತ್ರ ಇದ್ದಿದ್ರೆ ಆ ಬೆಳೆ ನಿಮ್ಗೆ ಕೈ ಸಿಕ್ಕಿಸ್ಕೊಂಬಾಯಿತು. ಬಿಕಾಸ್ ಯು ಹ್ಯಾವ್ ನಾವು ಮತ್ತೆ ಇನ್ಶೂರೆನ್ಸ್ ಕಂಪನಿ ಮೇಲೆ ಒತ್ತಡ ಹಾಕಿದೆ. ಇನ್ಶೂರೆನ್ಸ್ ಕಂಪನಿಗೆ ಇದಕ್ಕೂ ಸಂಬಂಧ ಇಲ್ಲ. ನಾವು ಆ ಸಣ್ಣ ಖುಷಿಯನ್ನು ದಾಟ್ಲಿಕ್ಕೆ ಟೆಕ್ನಾಲಜಿ ಬೇಕು. ಇದು ರೈತರ ಜಾಣ್ಮೆ. ಅವರು ಜೋಳ ಬಿತ್ತರಿ, ತೊಗರಿ ಬಿತ್ತರಿ, ರಾಗಿ ಬಿತ್ತರಿ, ಏನಾದರೂ ಬಿತ್ತರಿ, ಅಡಿಕೆಯನ್ನು ಬಿತ್ತರಿ ಅನ್ನೋದು ಅಷ್ಟು ಮಟ್ಟಿ ಬಿತ್ತುಬಿಟ್ಟಿದೆ. ಅಡಿಕೆ ನಡಿ ಅಂತಂದ್ರೆ ಅಡಿಕೆ ಬಿತ್ತಿದಷ್ಟು ಅಡಿಕೆಯನ್ನು ನೆಟ್ಟಿದ್ದಾರೆ. ಹಾಗೆ ಈ ಥರದ ಒಂದು ಟ್ಯಾಂಕ್, ಹೊಲಕ್ಕೊಂದು ಕೆರೆ ಇದೆಯಲ್ಲ, ನೀರಿನ ಬಜೆಟ್ ಪ್ರತಿಯೊಬ್ಬ ಕೃಷಿಕನು ನೀರಿನ ಲೆಕ್ಕಾಚಾರ ಬೇಕು. ನೀರಿನ ಲೆಕ್ಕಾಚಾರ ನಾವು ಫೈನಾನ್ಸ್ ಮಿನಿಸ್ಟರ್ ಹೆಂಗೆ ಹಣವನ್ನು ಲೆಕ್ಕಾಚಾರ ಮಾಡ್ತಾರಲ್ಲ, ಪ್ರತಿಯೊಬ್ಬ ಕೃಷಿಕನು ನೀರಿನ ಲೆಕ್ಕಾಚಾರ ಬೇಕು. ಯಾವ ಗಿಡ ನೆಡ್ತಾ ಇದ್ದೀನಿ, ಅದಕ್ಕೆ ನೀರಿನ ಪೂರೈಕೆ ಎಷ್ಟು ಬೇಕು, ನಮ್ಮಲ್ಲಿ ಎಷ್ಟು ಮಳೆ ಆಗುತ್ತೆ, ಎಷ್ಟು ದೊಡ್ಡ ಕೆರೆ ಮಾಡಬೇಕು, ನಂತರ ಯಾವ ಥರ ಮೋಟ್ರ್ ಇದೆ, ನೀರಿನ ಅನುಗುಣವಾಗಿ ವಾಟರ್ ಫ್ಲೋ ಮೀಟ್ರ್ ಅಂತ, ಆ ಮೀಟರ್ ಮುಖಾಂತರ ನೀರನ್ನು ಕೊಡುವಂಥ ಕೆಲಸ ಮಾಡಬೇಕು. ಸೊ ನೀರನ್ನು ಕೊಡೋಕ್ಕೂ ಒಂದು ಲೆಕ್ಕಾಚಾರ ಬೇಕು. ಈ ಉದಾಹರಣೆಗೆ ಸುಮ್ಮನೆ ಯಾವುದೋ ಹಸುಗೆ ಅಂತ ಹುಲ್ಲಾಕಿರ್ತಾರೆ, ಬೆಳಗ್ಗೆ ಆನ್ ಮಾಡಿದ್ರೆ ಕರೆಂಟ್ ಹೋಗೋರು ಓಡ್ತಾ ಇದೆ. ಅದಲ್ಲ, ಅಷ್ಟು ನಮ್ಮ ಹತ್ರ ಅಷ್ಟು ಇದಿಲ್ವಲ್ಲ. ಹಾಗೆ ನೀರಿನ ಲೆಕ್ಕಾಚಾರ, ವಾಟರ್ ಬಜೆಟ್ ಅಂತ ಏನು ಪದ ಹೇಳ್ತೀನಲ್ಲ, ಅದು ಮನೆಯಿಂದ, ತೋಟದಿಂದ, ಊರಿಂದ, ರಾಜ್ಯದಿಂದ ಎಲ್ಲರಿಗೂ ಬೇಕಾದ ಲೆಕ್ಕಾಚಾರ. ಕಾವೇರಿ ಬೇಸಿನಲ್ಲಿ ಎಷ್ಟು TMC ಡ್ಯಾಮಲ್ಲಿದೆ ಅಂತ ಹೆಂಗೆ ಲೆಕ್ಕ ಇಡ್ತೀವಲ್ಲ, ನಮ್ಮ ಮನೆಯಲ್ಲಿ ನೀರಿನ ತೊಟ್ಟಿ ಎಷ್ಟು ದೊಡ್ಡದಿದೆ. ಈಗ ನಂದೇ ಒಂದು ಉದಾಹರಣೆ ಹೇಳ್ತೀನಿ. ಚಿತ್ರದುರ್ಗದಲ್ಲಿ ನಂದೊಂದು ಮನೆ ಕಟ್ಟಿದೆ, ವಿದ್ಯಾನಗರದಲ್ಲಿ 30-50 ಮನೆ ಕಟ್ಟಿದೆ. ಮನೆ ಕಟ್ಟುವಾಗ 16 ವರ್ಷದಿಂದ ಫಸ್ಟ್ ಬೋರ್ವೆಲ್ ಹಾಕ್ಸಿದೆ. ಪಕ್ಕದೆಲ್ಲ 200-300 ಅಡಿ ಹೋಗಿದ್ದಾರೆ. ನಾನು 100 ಫೀಟ್ಗೆ ನನಗೆ 6 ಇಂಚ್ ನೀರು ಬಂತು. 6 ಇಂಚ್ ನೀರು ಬಂದ ತಕ್ಷಣ ಜನಗಳು ನೀವೆಲ್ಲ ಏನು ಹೇಳ್ತೀರಿ ಅಂದರೆ, ಸರ್ ನೀವೇ ಜಲತಜ್ಞರು,
ನಿಮ್ಮ ಜಮೀನ ನಿಮ್ಮ ಸೈಟಲ್ಲಿ ಒಂದು ಒಳ್ಳೆ ಪಾಯಿಂಟನ್ನು ಹುಡ್ಕೊಂಡ್ಬಿಟ್ಟಿದ್ದೀರಾ ಹೌದು ಅಂತಂದು ಗೆಸ್ಸಿ ಮಾಡ್ತೀರಾ. ನಾನು ದೇವರಲ್ಲಿ ಅಂದ್ಕೊಂಡಿದ್ದೆ, ನಾನು ಒಂದು 300 ಅಡಿ ಕೊರಿಬೇಕಂತಿದ್ರೆ 6 ಇಂಚ್ ನೀರು ಬಂದು ಬೋರ್ವೆಲ್ನ ಕೊರಿಲಿಕ್ಕೆ ಆಗಲಿಲ್ಲ. 6 ಇಂಚ್ ನೀರು ಬಂತು. ಆಮೇಲೆ ಮನೆ ಕಟ್ಟುವಾಗ ಮನೆ ಒಳಗೆ ಪ್ಲ್ಯಾನ್ ಒಳಗೆ ಮನೆ ಒಳಗೆ ಟ್ಯಾಂಕ್ ಕಟ್ಕೊಂಡಿದೆ, ನೀರಿನ ತೊಟ್ಟಿಯನ್ನು. ನೀರಿನ ಟ್ಯಾಂಕಿಂದ ಮನೆಯಿಂದ ಹೊರಗೆ ಕಟ್ತೀವಿ ನಾವೆಲ್ಲ. ಹೌದು, ನಮ್ಮದು ನೀರಿನ ತೊಟ್ಟಿ ಮನೆ ಹಾಲೊಳಗಿದೆ. ಹಾಲಲ್ಲೇ ಇದೆ, ಹಾಲೊಳಗಿದೆ. ಈ ಥರದೊಂದು ಮುಚ್ಚಳ ಇಟ್ಬಿಡ್ತೀವಿ. ಮುಚ್ಚಳ ಇದೆ. ಮುಚ್ಚಳ ಹಾಲು ಅದು ಸೈಡ್ಗೆ ಇರ್ತದೆ. ನಮ್ಮ ಮನೆಯ ನೀರಿನ ತೊಟ್ಟಿ ಎಷ್ಟು ದೊಡ್ಡದಂದರೆ 40,000 ಲೀಟರ್ ನೀರಿನ ಸ್ಟೋರೇಜ್ ಮಾಡುತ್ತೆ. 40,000 ಲೀಟರ್ ನೀರಿಂದ ನಿಮ್ಮ ಮನೆಯ ಬೆಡ್ರೂಮ್ ಇಮೇಜಿನ್ ಮಾಡ್ಕೊಳ್ಳಿ. ನಿಮ್ಮ ಮನೆ 13/14 ಅಷ್ಟು ದೊಡ್ಡ ಟ್ಯಾಂಕ್ ಮನೆ ಹಾಲೊಳಗಿದೆ. ಪ್ಲಸ್ ಹೊರಗಡೆ ಇನ್ನೊಂದು ತೊಟ್ಟಿ ಕಟ್ಟಿದ್ದೀನಿ, ಅದು ಭದ್ರಾ ನೀರಿಗೆ. ಭದ್ರಾ ಬರ್ತದೆ ಚಿತ್ರದುರ್ಗಕ್ಕೆ, ಮುನ್ಸಿಪಲ್ ವಾಟರ್. ನಮ್ಮ ಮನೆಯಲ್ಲಿ 3 ನೀರಿನ ರಿಸೋರ್ಸ್ ಇದೆ. ಒಂದು ರೈನ್ ವಾಟರ್ ಇದೆ, ಭದ್ರಾ ಇದೆ, ಪ್ಲಸ್ ಬೋರ್ವೆಲ್ ಇದೆ. ಪ್ರತಿ ಬಾತ್ರೂಮಲ್ಲಿ 3 ಟ್ಯಾಪ್ಸ್ ಹಾಕಿದ್ದೀವಿ. ಒಂದು ನೀರನ್ನ ಕುಡಿಲಿಕ್ಕೆ, ಒಂದು ಸ್ನಾನಕ್ಕೆ, ಮತ್ತೊಂದು ಬಳಕೆ ಮಾಡಲಿಕ್ಕೆ. ಫ್ರೆಶ್ ಕುಡಿಲಿಕ್ಕೆ ಮಳೆ ನೀರು, ಸ್ನಾನಕ್ಕೆ ಭದ್ರಾ ನೀರು, ಫ್ಲಶಿಂಗೆಲ್ಲ ಬೋರ್ವೆಲ್ ನೀರು. ಈ ಥರ ಪ್ರತಿ ಮನೆಯವರು ಇಂಥ ಒಂದು ನೀರಿನ ಲೆಕ್ಕಾಚಾರನ ಮಾಡಿಕೊಂಡು ಮನೆಯನ್ನು ಡಿಸೈನ್ ಮಾಡಿದ್ದೆ ಆದರೆ ಖಂಡಿತ ಎಲ್ಲರೂ ನೀರನ್ನ ಉಳಿಸ್ಬೋದು. ಅದಕ್ಕೆ ಜಲಸಾಕ್ಷರತೆಯಲ್ಲಿ ನಮಗಿಲ್ಲ. ಎಲ್ಲ ಎಜುಕೇಟೆಡೇ, ನಾವೆಲ್ಲ ಬುದ್ಧಿವಂತರೆ. ಶವರ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತೀವಿ, ಯಾವುದೋ ಜೋಶಲ್ಲಿ ಮಾಡ್ತಾನೆ ಇರ್ತೀವಿ ಅರ್ಧ ಗಂಟೆ. ಅದು ಎಷ್ಟು ನೀರು, 250 ಲೀಟರ್ ನೀರು ಹೋಗ್ತದೆ ನೀವು ಅರ್ಧ ಗಂಟೆ ಸ್ನಾನ ಮಾಡಿದ್ರೆ. ನಾವು ಹಳ್ಳಿಗಳಲ್ಲಿ ಅರ್ಧ ಬಕೆಟ್ ನೀರಲ್ಲಿ ಸ್ನಾನ ಮಾಡ್ತೀವಿ ನಾವು. ಅಂದರೆ ನೀರಿನ ಪೋಲು ಯಾವ ಥರ ಆಗುತ್ತೆ. ಹಾಗಾಗಿ ನೀರಿನ ಪೋಲು ಇವೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ನೀರಿನ ಲೆಕ್ಕಾಚಾರ ಬೇಕು. ವಾಟರ್ ಲಿಟ್ರಸಿ ಬೇಕು. ಜಲಸಾಕ್ಷರತೆ ಇಲ್ಲದೆ ಹೋದರೆ ನೀವು ಎಷ್ಟು ನೀರು ಕಾವೇರಿ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, 5th ಲೈನ್, 6th ಲೈನ್ ಹಾಕಿದ್ರು ನಿಮಗೆ ನೀರು ಹೋಗ್ತಾ ಇರ್ತದೆ. ಹಾಗಾಗಿ ನೀವು ಹೇಳೋದೇನೋ, ಉದಾಹರಣೆಗೆ ಕಾವೇರಿ ಡ್ಯಾಮ್ ಇದೆ, ಅಲ್ಲೆಲ್ಲೋ ಕೃಷ್ಣಾ ಡ್ಯಾಮ್ ಇದೆ, ಇಲ್ಲೆಲ್ಲೋ ಮಾರಿಕಣಿವೆ ಡ್ಯಾಮ್ ಇದೆ. ಆ ಥರ ಪ್ರತಿ ಮನೆಯಲ್ಲೂ ಪುಟ್ಟ ಡ್ಯಾಮ್ಗಳು ಬೇಕು. ಯಾವ ನಮ್ಮ ನೀವು ಹೇಳಿದ್ರಲ್ಲ 3 ತೊಟ್ಟಿಗಳು, ಅವು ಪುಟ್ಟ ಡ್ಯಾಮ್ಗಳೇ ಅವು. ಅದಕ್ಕೆ ನಾವು ಗಂಗಮ್ಮನ ಕೋಣೆ ಅಂತ ಹೇಳ್ತೀವಿ. ಗಂಗಮ್ಮನ ಒಂದು ದೇವ್ರದು. ದೇವ್ರಿಗೆ ಒಂದು ಜಾಗ ಕೊಡಬೇಕಾ ದೇವ್ರಿಗೆ? ನಾವು ಹೇಳ್ತೀವಿ ನಮ್ಮ ಹಳೆಯ ಬಂದರೆ ಒಂದು ಒಳ್ಳೆ ಅವ್ರಿಗೊಂದು ಬೆಡ್ರೂಮ್ ಕಟ್ಸಿದ್ವಿ. ನಮ್ಮ ಚಿಕ್ಕ ಮೊಮ್ಮಗ ಭಾಳ ಚೂಟಿ, ಅವ್ನಿಗೊಂದು ರೂಮ್ ಇದೆ. ಅವ್ರಿಗೆಲ್ಲ ರೂಮ್ ಕಟ್ಕೊಳಕ್ಕೆ ನಮಗೆ ಹಣಕಾಸಿನ ಇದು ಬರಲ್ಲ. ನೀರಿನ ತೊಟ್ಟಿ ಅಂತ ತಕ್ಷಣ ಸರ್ಕಾರ ಸಬ್ಸಿಡಿ ಕೊಡ್ತದೆ ಅಂತ ಕೇಳ್ತೀವಿ. ಈ ಒಂದು ತಗ್ಗು ಪ್ರದೇಶ, ನಾರ್ತ್ ಈಸ್ಟ್ ಕಾರ್ನರ್ ಅಂತ ಕರಿತೀವಲ್ಲ, ಇಲ್ಲಿ ಒಂದು ಕೃಷಿ ಹೊಂಡ ಮಾಡುವಂಥ ಒಂದು ಕೆಲಸ ನಡೀತು. ಮನೆ ಎಷ್ಟು ಖರ್ಚಾಯ್ತು? 3 ಕೋಟಿ ಖರ್ಚಾಯ್ತು ಅಂತೀವಿ. ಇಟಾಲಿಯನ್ ಮಾರ್ಬಲ್ ಹಾಕ್ತೀವಿ. ಇನ್ನೂ ಏನೇನಿದೆ ಎಲ್ಲ ಜಾಗ್ವಾರ್ ಬೇರೆ ಬ್ರಾಂಡೆಡ್ ಫಿಲ್ಟರ್ ಹೇಳ್ತೀವಿ. ನೀರಿನ ತೊಟ್ಟಿ ವಿಷಯಕ್ಕೆ ಬಂದ ತಕ್ಷಣ ರೆಡ್ಡಿ ಅವರು 5,000 ಲೀಟರ್ ಟ್ಯಾಂಕ್ ಇದೆ ಅಂತ. 5,000 ಲೀಟರ್ ಅಂದರೆ ನೀವು ಒಂದು ದಿವಸ ಖಾಲಿ ಮಾಡಿದ್ರೆ ಖಾಲಿ ಆಯಿತು. ನಾಳೆಗೆ ಮತ್ತೆ ಮುನ್ಸಿಪಲ್ ಸಪ್ಲೈ ಕೊಡಬೇಕು, ಕಾರ್ಪೊರೇಷನ್ ಕೊಡಬೇಕು, ಇಲ್ಲ ಟ್ಯಾಂಕರ್ ಬರಬೇಕು. ಇದು ನಮ್ಮಲ್ಲಿ ಆಗ್ತಕ್ಕಂಥದ್ದು. ಈ 7 ತಿಂಗಳ ನೀರನ್ನು ನೀವು ಖರ್ಚು ಮಾಡುವಂಥ ಲೆಕ್ಕಾಚಾರ ಬೇಕು. ಹಾಗಾಗಿ ನಮ್ಮ ಮನೆಯಲ್ಲಿ ಅದಕ್ಕೆ ನಮ್ಮ ಮನೆ ಹೆಸರೇ ಜಲಧಾಮ ಅಂತ ಇಟ್ಟಿದೆ. ಹೌದಾ? ಎಲ್ಲ ದೇವ್ರ ಹೆಸರು ಇಡ್ತೀರಾ, ನಮಗೆ ಜಲವೇ ದೇವರು. ಹಾಗಾಗಿ ನಮ್ಮ ಮನೆ ಹೆಸರೇ ಜಲಧಾಮ. ಹೋಮ್ ಟೂರ್ ಮಾಡಬೇಕು ನೆಕ್ಸ್ಟ್ ಬರುವಾಗ ದುರ್ಗಕ್ಕೆ ಹೋದಾಗ ಸರ್ ನೋಡೋಣ. ತುಂಬಾ ಒಳ್ಳೆ ವಿಷಯ. ಸೊ ಅದರ 4 ಸ್ಟೆಪ್ ಇಲ್ಲಿದೆ. ಮೊದಲು ಗುಂಡಿ ತೆಗಿತಾ ಇದ್ದು, ನಂತರ ಕೆರೆ ನಿರ್ಮಾಣ, ಫಿನಿಶಿಂಗ್ ಅಂತ. ಫಿನಿಶಿಂಗ್ ಅಂದ್ರೆ ಇಷ್ಟು ಚಂದ ಬರಬೇಕು. ನಾವು ಯಾವ್ದೇ ಡ್ಯಾಮ್ ನೋಡುವಾಗ ಒಂದು ಚಂದ ಬ್ಯೂಟಿ ನುಗ್ಗುತ್ತಲ್ಲ ಆ ಥರ. ಇದನ್ನ ಯಾರೇ ಬಂದು ನೋಡಿದ್ರು ಇಷ್ಟು ಚಂದ ಫಿನಿಶ್ ಆದ್ರೆ ಶೀಟ್ ಹಾಕುವಾಗ ನೀಟಾಗಿ ಕಾಣುತ್ತೆ. ಶೀಟ್ ಹಾಕಿದ್ರೆ ನೀರು ತುಂಬಿರುತ್ತೆ. ಮಳೆ ನೀರು 1 ಕೋಟಿ ಲೀಟರ್ ನೀರಿದೆ ಇವ್ರ ಹತ್ರ. ಈಗ ಇವರು ವೀಕೆಂಡ್ ಫಾರ್ಮರ್ ಆಗಿದ್ದಾರೆ. ಈಗ ಅಂದರೆ ವಾರದ ಕೊನೆ ಶನಿವಾರ ಭಾನುವಾರ ಬಂದು ಹೋಗ್ತಾರೆ. ಈಗ ದಾವಣಗೆರೆ ಮನೆ ಮಾಡ್ಕೊಂಡು, ಯಾಕಂದರೆ ಎಲ್ಲ ವಾಟರ್ ಮೀಟರ್ ಹಾಕಿದ್ದಾರೆ, CC ಕ್ಯಾಮ್ರಾ ಹಾಕಿದ್ದಾರೆ. ಆಟೋ ಆನ್ ಆಗುತ್ತೆ, ಆಟೋ ಆಫ್ ಆಗುತ್ತೆ. ಮುಗಿದೋಯ್ತಲ್ಲ, ರೆಸ್ಟ್ ಮಾಡ್ತಾರೆ. ಈಗ ಅದೇ ನಾವು ಈ ವರ್ಷ ಸಾಗರ ಶಿವಮೊಗ್ಗದ ರೈತರು ಬೇಸಿಗೆಯಲ್ಲಿ ಯಾರು ನಿದ್ದೆನೇ ಮಾಡಿಲ್ಲ. ಬೋರ್ವೆಲ್ ತೋಡಬೇಕು, ಮೋಟ್ರ್ ಎತ್ತಬೇಕು, ಇಳಿಸ್ಬೇಕು, ಗಿಡಕ್ಕೆ ನೀರು ಹೋಗಿಲ್ಲ, ಡ್ರಿಪ್ ಚೇಂಜ್ ಮಾಡಬೇಕು, ಲ್ಯಾಟ್ರ್ ಚೇಂಜ್ ಮಾಡಬೇಕು, ಫೈಂಡರ್ ಸಿಕ್ಕಿಲ್ಲ, ಬೋರ್ ಗಾಡಿ ಸಿಕ್ಕಿಲ್ಲ, ಬೋರ್ವೆಲ್ ಲಾರಿಯಿಂದ 1 ತಿಂಗಳು ಹೋಗಿದ್ದಾರೆ. ಅಂದರೆ ಅದನ್ನೆಲ್ಲ ದಾಟ್ಬೇಕಂದ್ರೆ ಈ ಕೆಲಸ ನಮ್ಮಲ್ಲೇ ಆಗಬೇಕು. ಬೋರ್ವೆಲ್ ಲಾರಿ ಭಯಂಕರ ದುಡಿತಿದ್ದಾರೆ ಅಂತ ತಕ್ಷಣ ಅವ್ರ ಕಷ್ಟಗಳು 108 ಹೇಳ್ತಾರೆ. ಸರ್ 2 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ, ಈ ವರ್ಷ ಸೀಸನ್ ಇದೆ, ಮುಂದೆ ಏನಾದರೂ ಕರ್ನಾಟಕದಲ್ಲಿ ಮಳೆ ಸುರಿದ್ರೆ ನಮ್ಮನ್ನು 2 ವರ್ಷ ಮಾತಾಡೋದು ಸರ್ ಇಲ್ಲ, ನನ್ನ ಬ್ಯಾಂಕಿಗೆ ಕಂತು ಕಟ್ಟಕ್ಕಾಗಲ್ಲ ಅಂತೇಳಿ ಅವ್ರ ಕಷ್ಟಗಳು ಹೇಳ್ತಾರೆ. ಸರ್ ಸರ್ಕಾರ ನೋಡಿ, ರೈತರು ಏನ್ ಮಾಡ್ತಾರೆ, ಬೋರ್ವೆಲ್ ಹಾಕಕ್ಕೆ ಸರ್ಕಾರ ಸಬ್ಸಿಡಿ ಕೊಡಲ್ಲ ಅಲ್ವಾ? ಅದೇ ರೈತರು ಈ ಬೋರ್ವೆಲ್ ಬೇಕಾದ್ರೆ ಒಂದು ಫೈಲರ್ 5 ಬೋರ್ ಹಾಕ್ಸ್ತಾರೆ, 5-6 ಲಕ್ಷ ಖರ್ಚು ಮಾಡ್ತಾರೆ. ಹೊಲಕ್ಕೊಂದು ಕೆರೆ ಮಾಡಿ ಅಂದ್ರೆ ಸರ್ಕಾರ ಏನ್ ಕೊಡುತ್ತೆ? ಎಲ್ಲ ಪ್ರತಿಯೊಬ್ಬರು ಎಷ್ಟೇ ಅವರು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಪ್ರಶ್ನೆ ಪ್ರತಿಯೊಬ್ಬರು ನಾನು ಇಲ್ಲಿವರೆಗೂ ಆ ಪ್ರಶ್ನೆ ಕೇಳಿದವರು ಯಾರೂ ಇಲ್ಲ. ಈ ಸ್ಕೀಮ್ ಇದೆಯಾ, ಸಬ್ಸಿಡಿ ಇದೆಯಾ ಅಂತ ಕೇಳ್ತಾರೆ. ಗೊತ್ತಲ್ಲ, ಸರ್ಕಾರದ ಒಂದು ಸಬ್ಸಿಡಿ ತಗೊಳ್ಳುವಾಗ ಏನೆಲ್ಲ ಮಾನದಂಡಗಳಿರ್ತದೆ. ಓಕೆ, ಚೆನ್ನಾಗಿ ಮಾಡಿದ್ರು. ಇದೊಂದು ಬಾವಿಗಳು ನಾವು ನೋಡಿ, ಎಲ್ಲ ನೀರನ್ನು ಬೋರ್ವೆಲ್ ತೆಗ್ಸಿದ್ರೆ ನಾವು ಬಾವಿಗಳು ತೆಗ್ಸೋದಕ್ಕೆ ಹೆಚ್ಚಿನ ಪ್ರೈಸ್ ಮಾಡ್ತಾ ಇದ್ದೀವಿ.
ಈಗ ಈಗ ಮೇಲ್ಜಲದಲ್ಲಿ ನೀರಿದೆ, ಕೆಳಗೆ ಅಂತರ್ಜಲ ಇಲ್ಲ. ಮೇಲ್ಜಲ ನಾವು ತೆಗೆಯುವಂಥ ಟೆಕ್ನಾಲಜಿ ಇದು. ಸೊ 1000 ಅಡಿ ಬೋರ್ವೆಲ್ ನೀರಿಲ್ಲ, 30 ಅಡಿ ಬಾವಿಲಿದೆ ನೀರು ಬಂತು. ಬೀದರ್ ಜಿಲ್ಲೆಯ ಬಾಲ್ಕಿಯ ಕೇಸ್ ಸ್ಟಡಿ, ಬಾಲ್ಕಿಯ ಗುರುಕುಲದಲ್ಲಿ ನಾವು ಬಾವಿ ತೆಗೆದಾಗ ಜಸ್ಟ್ 30 ಅಡಿಗೆ ನೀರು ಬಂತು. ಅದೇ ನೀವು ಬೋರ್ ಹಾಕಿ ಬರಲ್ಲ, ನೀರು ಬರಲ್ಲ, ಕೆಳಗೆ ಬಂಡೆ ಒಳಗೆ ಹೋಗುತ್ತೆ. ಇದರ ಮೇಲೆ ಜಲದ ಕಣ್ಣುಗಳು ಓಪನ್ ಆಗುತ್ತೆ. ಈ ಥರದ ಕೆಲಸಗಳಾಗಬೇಕು. ಇದು ನಿಮ್ಮ ಟೆಕ್ನಾಲಜಿ ರೀಚಾರ್ಜಿಂಗ್ ಗೌಂಡಿ ಮಾಡುವಂಥ ವಿಧಾನ ಇದೆ. ಈ ಥರ ಇಲ್ಲೇ ಮಾಡಿದ್ದೀವಿ. ಇಲ್ಲಿ ಡೆಮೋ ನೋಡ್ತಾ ಇದ್ದೀನಿ. ದೇವೇಂದ್ರ ಮಹಾದೇವ್ ಮತ್ತು ಅವ್ರ ತೋಟಕ್ಕೆಲ್ಲ ನಾನು ಹೇಳಿದೆ ಮೊದಲು, ನಾನೊಬ್ಬ ಜಲತಜ್ಞನಾಗಿ ಬೋರ್ವೆಲ್ ಪಾಯಿಂಟ್ ಮಾಡಿ ನಾನೇ ಬೋರ್ವೆಲ್ ಕೊಡಿಸಿ ನೀರು ಬರೋವಾಗ ಬೋರ್ ಹತ್ರ ಇರ್ತಾ ಇದ್ದೆ. ಆ ಥರದ ಕಾಲಘಟ್ಟದಲ್ಲಿ ತೆಗೆದಂಥ ಫೋಟೋಗ್ರಾಫ್ ಇದು. ಸೊ ಅವಾಗ ನೀವು 90s ನೋ ವಾಟರ್ ನೋ ಮನಿ ಅಂತ, ನೀರು ಬಂದರೆ ದುಡ್ಡು ಕೊಡಿ, ಇಲ್ಲಪ್ಪ ದುಡ್ಡು ಕೊಡಬೇಡಿ ಅಂತ ಹಂಗೆ ಅನೌನ್ಸ್ ಮಾಡಿದ್ರಾ? ಏನು ರಿಸ್ಕ್ ಸರ್ ನಿಮಗೆ? ರಿಸ್ಕ್ ಅಂತಂದ್ರೆ ದೇವ್ರು ಕೊಟ್ಟಂಥ ಇದು ಸರ್. MRP ಇಲ್ಲ, ಸಮುದ್ರದ ನೀರು, ಸಮುದ್ರದ ನೀರನ್ನು ತಂದು ಫಿಲ್ಟರ್ ಮಾಡಿ ಆ ನೀರನ್ನ ಫ್ಯಾಕ್ಟ್ರಿಗೆ ಬಳಸ್ತಾ ಇದ್ದಾರೆ. ಈಗ ಚೆನ್ನೈನಲ್ಲೂ ಅದೇ ಟೆಕ್ನಾಲಜಿ ಬಂದಿದೆ. ಸಮುದ್ರದ ನೀರನ್ನ ಬಳಸ್ತಾ ಇದ್ದಾರೆ. ಕಡಲ್ ನೀರು ಅಂತ ಹೇಳ್ತಾರೆ. ಸೊ ಅದ್ರ ನೀವು ಕಡಲ್ ನೀರಿಗೆ ಒಂದು ಸ್ಟೋರಿ ಮಾಡ್ಬೋದು. ಎಲ್ಲಿ ಮಾಡ್ತಾರೆ ರಿಫೈನಿಂಗ್? ಅದು ಚೆನ್ನೈ ನಾರ್ತ್ ಸಮುದ್ರ ಸೀಶೋರ್ಲಿ ಮಾಡ್ತಾರೆ. ಸಮುದ್ರದಿಂದ 15 ಕಿಲೋಮೀಟರ್ ಒಳಗೆ ಹೋಗಿದ್ದಾರೆ, ಸಮುದ್ರದೊಳಗೆ ಹೋಗಿದ್ದಾರೆ. ಅಲ್ಲೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿಕೊಂಡು ಅಲ್ಲೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದು ಅಲ್ಲಿ ಪವರ್ ಸಪ್ಲೈ ಎಲ್ಲ ಹೋಗಿ ಕೇಬಲ್ಸ್ ಎಲ್ಲ ನೆಲದಲ್ಲಿ ಸಮುದ್ರದೊಳಗೆ ಹೋಗಿದೆ. ಅಲ್ಲಿ ಎಕ್ವಿಪ್ಮೆಂಟಿಂದ ಕಡಲ್ ನೀರು ಎತ್ಕೊಂಡು ಇಲ್ಲಿ ಡಿಸಾಲಿನೇಷನ್ ಪ್ಲಾಂಟ್ಸ್ ಇದೆಲ್ಲ ರೆಡಿ ಆಗುತ್ತೆ. ಕಂಪ್ಲೀಟ್ RO ಎಲ್ಲ ರಿಜೆಕ್ಟೆಡ್ ವಾಟರ್ ಮತ್ತು ಸಮುದ್ರಕ್ಕೆ ಬಿಡ್ತಾರೆ. ಸಾಲ್ಟ್ಸ್ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಆ ಫ್ರೆಶ್ ವಾಟರ್ ಏನು RO ವಾಟರ್ ಇದೆಯಲ್ಲ ಅಲ್ಲಿಂದ ಸೀದಾ ಪೈಪ್ ಸಿಸ್ಟಮ್ ಸೀದಾ ಚೆನ್ನೈಗೆ ಬರ್ತಾರೆ. ಸಿಟಿಗೆ ಬರುತ್ತೆ. ಉತ್ತರದ ಚೆನ್ನೈ, ನಾರ್ತ್ ಚೆನ್ನೈ ಏನಿದೆಯಲ್ಲ ಪೂರ್ತಿ ಕಡಲ್ ನೀರನ್ನೇ ಕುಡಿತಾ ಇದ್ದಾರೆ. ಅವ್ರ ಜನಗಳಿಗೆ ಕಡಲ್ ನೀರು ಅಂತ ಉಪ್ಪು ನೀರಲ್ಲ, ಕಡಲ್ ನೀರು, ಫಿಲ್ಟರ್ ನೀರು. ಫಿಲ್ಟರ್ ನೀರನ್ನ ಅವರು ಇದ್ರಲ್ಲೂ ಪಬ್ಲಿಕ್ ಟ್ಯಾಪ್ಸ್ ಅಲ್ಲಿ ಬೇಕಾದ್ರೆ ಕಡಲ್ ತಣ್ಣಿ ಅಂತೇಳಿ ಕುಡಿತಕ್ಕಂಥ ಒಂದು ಕೆಲಸ ಅಷ್ಟು ಪಾಪ್ಯುಲರ್ ಆಗಿದೆ. ಸೀರಿಯಸ್ಲಿ ಅದನ್ನು ಮಾಡ್ಬೋದು. ನಮ್ಮಲ್ಲಿ ಮಾಡ್ತೀರಾ ಅರಬ್ಬಿ ಸಮುದ್ರದಲ್ಲಿ? ನಮ್ಮಲ್ಲಿ MRPL ಮಾಡಿದ್ದಾರೆ. MRPL ಮಾತ್ರ, ಓನ್ಲಿ ಫಾರ್ ರಿಫೈನರಿ ಸ್ಟ್ಯಾಂಡರ್ಡ್, ನಾಟ್ ಫಾರ್ ಡ್ರಿಂಕಿಂಗ್. ಅದು ನಿಮ್ಗೆ 25 ಪೈಸೆ ಪರ್ ಲೀಟರ್ ಆಗುತ್ತೆ. ಯಾವುದು ಚೆನ್ನೈನವರು, ಇವರು 12 ಪೈಸೆ ಪರ್ ಲೀಟರ್ ಆಗುತ್ತೆ. ಅರ್ಧದಲ್ಲಾಗುತ್ತೆ. ಮತ್ತು ಅಲ್ಲ, ಮಳೆ ನೀರನ್ನೇ ನಾವು ಕನ್ಸರ್ವ್ ಮಾಡ್ದಂಗೆ ಕಡಲ್ಗೆ ಹೋಗ್ಬೇಕಾಗುತ್ತೆ. ನಾವು ಹಿಂಗೆ ನೆಗ್ಲೆಕ್ಟ್ ಮಾಡಿದ್ರೆ. ಬೆಂಗಳೂರಿನವ್ರಿಗೂ ನೀರು ಬೇಕಂದ್ರೆ ನಾವು ಮಳೆ ಕೊಯ್ಲು ಮಾಡಲ್ಲ, ಏನು ಮಾಡಲ್ಲ ಅಂತಂದ್ರೆ ಮತ್ತೆ ಕಡಲ್ಗೆ ಪೈಪ್ಲೈನ್ ಜೋಡಿಸ್ಬೇಕಾಗುತ್ತೆ ಅಷ್ಟೇ. ಈಗ ಹೇಳ್ತಾರಲ್ಲ ಆ ಯೋಜನೆ ಹಿಂಗೆ ತಿರುಗಿಸಿ, ಆ ಯೋಜನೆ ಹಿಂಗೆ ತಿರುಗಿಸಿ ಅಂತ, ಆ ಥರದ ಕಡಲ್ಗೂ ನೀರಿನ ಸೆಲೆಗಳು ಯಾವ ಥರ ಇದೆ, ಏನು ಮೇಲ್ಜಲ ಇದೆಯಾ ಅಂತರ್ಜಲ ಇದೆಯಾ ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಬಾಲ್ಕಿ ಅದೇ ಸ್ವಾಮಿಗಳು ಗುರುಗಳು ನಮ್ಗೊಂದು ಪಟ್ಟದೇವ್ರು ಅವಾರ್ಡು ಕೊಟ್ಟು ಬಾವಿಯಲ್ಲಿ ನೀರು ಬರುವಂಥ ಕೆಲಸ ಆಯಿತು. ಇಷ್ಟು ನೀರು ಡೈಲಿ ಪಂಪ್ ಮಾಡಬೇಕು, ಬಾವಿ ತೆಗಿಬೇಕು. ಇದೊಂದು ಲಾಂಗ್ ಬೂಮ್ ಎಕ್ಸ್ಪರ್ಟ್ ಅಂತ ಮಹಾರಾಷ್ಟ್ರದಲ್ಲಿ ವೆರಿ ಪಾಪ್ಯುಲರ್. 100 ಫೀಟ್ 100 ಫೀಟ್ ಬಾವಿಗಳು ತೆಗೆಯುವಂಥ ಮಿಷಿನ್ಸ್ ಬಂದಿದೆ. ಜಸ್ಟ್ 5 days ಅಲ್ಲಿ ಬಾವಿ ತಕ್ಕೊಡ್ತಾರೆ. ಆ ಥರ ಮುಂದೆ ಬೆಂಗಳೂರಿಗೆ ಎಷ್ಟೊಂದು ಕಡೆ ಮೇಲ್ ನೀರಿದೆ, ಅಲ್ಲಿ ಬಾವಿಗಳು ತಕ್ಕೋಬೋದು. ಕಮ್ಯುನಿಟಿ ವೆಲ್ಸ್ ಅಂತ ಹೇಳ್ತೀವಲ್ಲ, ಮಾಡಿಸಿ ನೀರನ್ನು ಕೊಡುವಂಥ ಕೆಲಸ ಮಾಡ್ಬೋದು. ಫೆರೋ ಸಿಮೆಂಟ್ ಟ್ಯಾಂಕ್ಸ್ ಅಂತ ನಾನು ಆಗಲೇ ಹೇಳಿದ್ದಲ್ಲಿ, ನಮಗೆ ಬೆಂಗಳೂರಿನ ನೀರಿನ ಸಮಸ್ಯೆಗೆ ಈ ಥರ 3 ಟ್ಯಾಂಕ್ ಅಂತ ಹೇಳಿದ್ನಲ್ಲ, ಟ್ಯಾಂಕ್ A, ಟ್ಯಾಂಕ್ B, ಟ್ಯಾಂಕ್ C. ಒಂದು ಟ್ಯಾಂಕಿಗೆ ಮಳೆ ನೀರು, ಒಂದಕ್ಕೆ ಕಾರ್ಪೊರೇಷನ್ ನೀರು, ಒಂದಕ್ಕೆ ರೀಸೈಕಲ್ಡ್ ವಾಟರ್. ನಾನೇನಾದರೂ ಪಾಲಿಸಿ ಮೇಕರ್ ಆದರೆ ಕಂಪಲ್ಸರಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ 3 ಟ್ಯಾಂಕ್ ಕಂಪಲ್ಸರಿ ಇರಬೇಕು. ಈ ಸೈಜ್ 30-40 ಅಂದರೆ ಇಷ್ಟು, 60-40 ಅಂದರೆ ಇಷ್ಟು ಟ್ಯಾಂಕ್. ನೀವು ತೊಟ್ಟಿ ಹರಡಿದಾಗ ನೀವು ವಾಲ್ ಓಪನ್ ಮಾಡಿ ನೀರು ಬಿಡ್ತೀರಾ? ನೀವು ತೊಟ್ಟಿ ನಿಲ್ದಿರೋ ನೀರಲ್ಲಿ ಬಿಡೋಕ್ಕಾಗುತ್ತೆ? ಮತ್ತು ನಮ್ಮ ಮೋರಿಗೆ ಹೋಗುತ್ತೆ. ಮೋರಿ ನೀರು ಹೋಗಿದ್ದು ನಿಮ್ಮ ಅಂಡರ್ ಪಾಸ್ಗಳಿಗೆ ಬಂತು. 50 ಮಿಲಿಮೀಟರ್ ಮಳೆ ಬಂದರೆ ಸಾಕು, ಬೆಂಗಳೂರಿನ ಎಲ್ಲ ಅಂಡರ್ ಪಾಸ್ಗಳಲ್ಲಿ ಜಾಮ್ ಆಗುತ್ತೆ. ಅಂದರೆ ಬೆಂಗಳೂರಿನ ಕೆಪಾಸಿಟಿ 50 ಮಿಲಿಮೀಟರ್ನಿಂದ ಒಳಗಿದ್ದರೆ ಮಾತ್ರ ಬೆಂಗಳೂರು ಸೇಫ್. 1 ಗಂಟೆ ಒಳಗೆ 50 ಮಿಲಿಮೀಟರ್ ಮಳೆ ಸುರಿಯಿತು ಬೆಂಗಳೂರು ಅಂದರೆ ನಿಮ್ಮ ರಾಜಮಾರ್ಗಗಳೆಲ್ಲ ಬಂದಾಗುತ್ತೆ. ಯಾಕೆ ನೀರು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ನಮಗಿಲ್ಲ, ಮಣ್ಣಿಗಿಲ್ಲ. ಮೆಜೆಸ್ಟಿಕ್ನಲ್ಲಿ ನಮ್ಮ ಗಾಂಧಿನಗರದಲ್ಲಿ MG ರೋಡಲ್ಲಿ ನಾನು ಇದಕ್ಕೆ ತಟ್ಟಂತೇಳಿ ಒಂದು ಪ್ರಶ್ನೆ ಕೇಳ್ತಾರಲ್ಲ, ಕೂತ್ಕೊಂಡು ಮಾತಾಡುವಾಗ ನನಗೆ ಒಂದು ಮುಷ್ಟಿಯಷ್ಟು ಮಣ್ಣು ತಂದು ಕೊಡು ಅಂತಂದೇಳಿ ನೀವು ಚಾಲೆಂಜ್ ಮಾಡಿದ್ರೆ 10 ನಿಮಿಷ ಟೈಮ್ ಕೊಟ್ಟು ಒಂದು ಮುಷ್ಟಿ ಮಣ್ಣು ತರಕ್ಕೆ ಮಣ್ಣೇ ಸಿಗಲ್ಲ. ಕರೆಕ್ಟ್. MG ರೋಡು ಬರೀ ಕಾಂಕ್ರೀಟ್, ಎಲ್ಲ ಕಾಂಕ್ರೀಟು, ಪೇವರ್ಸು, ಇಂಟರ್ಲಾಕ್ಸು ಎಲ್ಲಿದೆ ಮಣ್ಣು? ನೀವು ಪಾಟಲ್ ತರಂಗಿಲ್ಲ, ಭೂಮಿಯಲ್ಲಿರೋ ಮಣ್ಣು ತರಬೇಕಂತ ಹೇಳ್ತೀನಿ ನಾನು. ನಿಮ್ಗೆ ಎಲ್ಲಿ ಸಿಗುತ್ತೆ ಮಣ್ಣೇ? ನಿಮ್ಗೆ ಕೈಗೆ ಸಿಗಲ್ಲ ಅಂತ ನೀರು ಹೆಂಗೆ ನಿಮ್ಮ ಮಣ್ಣಲ್ಲಿ ಹೋಗುತ್ತೆ? ಹೆಂಗೆ ಇಂಪ್ರೂವ್ ಆಗುತ್ತೆ? ಇದು ನಮ್ಮ ದುರಂತ. ರೂಫ್ ಟಾಪಿಂದ ಬರುವಂಥ ರೈನ್ ವಾಟರ್ ಈ ಥರ ಹೋಗುತ್ತೆ. ನೋಡಿ, ನಮ್ಮ ಸ್ವಾಮೀಜಿಗಳೆಲ್ಲ ಮಳೆ ನೀರಿನ ತೊಟ್ಟಿಗೆ ಮಾಡ್ಕೊಂಡು ನೀರಿಗೆ ಶಿವತೀರ್ಥ ಅಂತ ಸಿಗ್ತಿದೆ. ಶಿವನ್ ತೀರ್ಥ ನೋಡಿ, ಕರೆಕ್ಟ್. ಗಂಗೆ, ಶಿವ, ಕುಂದಗೋಳ ಸ್ವಾಮಿಗಳು. ನಮ್ಮ ಕೆಲವು ಕಡೆ ಗಾಯತ್ರಿ ಜಲ ಅಂತ ಹೆಸರಿಟ್ಟಿದ್ದೀವಿ. ಆ ಥರ ಹೆಸರಲ್ಲಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಶೈವ ಫಾಲೋವರ್ಸ್ ಶಿವ ಜಲ ಅಂತ ಇರ್ತಾರೆ, ಬಸವ ಜಲ, ಗಾಯತ್ರಿ ಜಲ, ಏನ್ ಬೇಕಾದ್ರೆ ಅವರು ಇಟ್ಕೊಳ್ಳಿ. ಒಟ್ಟು ನಿಮ್ಮ ಬ್ರ್ಯಾಂಡ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಒಟ್ಟು ಜಲನೇ. ಸುದೀಪ್ ಅವ್ರ ತಂದೆ.
ಉಡುಪಿ ಚರ್ಚಲ್ಲಿ ಮಾಡಿದೆ. ಮರುಪೂರ್ಣದ ಸಕ್ಸಸ್ ಸ್ಟೋರೀಸ್. ಓಕೆ. ನಮ್ಮ ಚಿತ್ರದುರ್ಗ ಗ್ರಾಮೀಣ ಬ್ಯಾಂಕಲ್ಲಿ ಬೋರ್ವೆಲ್ ರೀಚಾರ್ಜ್ಗೆ ಸಾಲ ಕೊಡ್ತಾ ಇದ್ರು. 2004 ಬೋರ್ವೆಲ್ ರೀಚಾರ್ಜ್ಗೆ ಸರ್ಕಾರದ ಯಾವುದೇ ಅನುದಾನ ಇವೆಲ್ಲ ಮಾತುಗಳು ಬೇರೆ ಬೇರೆ. ಓಕೆ. ಹಿಂಗೆ ಉಂಡು ಈ ಥರ ಇರ್ತದೆ, ಇನ್ನೆಲ್ಲ ನೀರಲ್ಲಿ ಹಿಂಗೆ ಹೋಗ್ತಾ ಇರ್ತದೆ. ಬೂದಿಕೋಟೆ. ಬೂದಿಕೋಟೆ ಅಂದರೆ ಕೋಲಾರ ಬೂದಿಕೋಟೆ. ಜನಸಂಖ್ಯೆ 700, ಬೋರ್ವೆಲ್ 500. ಗ್ರಾಮದ ಕೃಷ್ಣಪ್ಪ 20 ಲಕ್ಷ ಖರ್ಚು ಮಾಡಿ ಕೊರೆಸಿದ 15 ಬೋರ್ಗಳಲ್ಲಿ ನೀರಿರೋದು 1ರಲ್ಲಿ ಮಾತ್ರ. ಕೋಡೆಪ್ಪ ಕೊರೆಸಿದ 10, ಅಮರೇಶ್ ಅವರ 9 ಬೋರ್ವೆಲ್ಗಳು ನಿರ್ಜೀವ. ಈ ಭಾಗದಲ್ಲಿ ವರ್ಷದಿಂದ ಈಚೆಗೆ ಕೊರೆಸಿದ ಕೊಳವೆ ಬಾವಿಗಳು 30, ಈ ಪೈಕಿ 11ರಷ್ಟೇ ನೀರಿದೆ. ಹೀಗಾಗಿ ಗ್ರಾಮಸ್ಥರು ತುಂಬಾ ಸಮಸ್ಯೆ ಅನುಭವಿಸ್ತಿದ್ದಾರೆ. ಗ್ರಾಮಸ್ಥರ ಸಂಖ್ಯೆ 700, ಬೋರ್ವೆಲ್ 500, ಸುತ್ತ ನದಿನೂ ಇದೆ, ಆದ್ರೂ ನೀರು ಜಲಕ್ಷಾಮ. ಈ ನದಿ ಹರಿಯೋ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಅಕ್ಕಪಕ್ಕ ಎಲ್ಲ ತುಂಬಾ ನೀರಿರುತ್ತೆ. ನದಿಗಳಿಗೂ ಅಂತರ್ಜಲಕ್ಕೂ ಸಂಬಂಧ ಇಲ್ಲ, ಅದು ಹಿಂಗಲ್ಲ. ಅದು ವಾಣಿವಿಲಾಸ್ ಡ್ಯಾಮ್ ತುಂಬಿದ ಪಕ್ಕದಲ್ಲಿ ಈ ವರ್ಷ 50 ಬೋರ್ ಫೇಲ್ ಆಗಿದೆ. ವರದಾ ನದಿ ಪಕ್ಕದಲ್ಲೇ ನೀರಿಲ್ಲ. ಸೊ ಹಂಗಾರೆ ನದಿಗಳು ನೀರು ತುಂಗಭದ್ರಾ ಡ್ಯಾಮ್ ಭೂಮಿಯಲ್ಲಿ ಬಂಡೆ ಇದ್ದಲ್ಲಿ ನೀರು ಹಿಂಗಲ್ಲ. ನಾವು ಡ್ಯಾಮ್ ಎಲ್ಲಿ ಕಟ್ತೀವಿ ಗೊತ್ತಾ? ಆಸ್ ಎ ಜಿಯಾಲಜಿಸ್ಟ್ ನಾವು ಹೋಗ್ತಕ್ಕಂಥ ಸೈಟ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಡ್ಯಾಮ್ ಕಟ್ಟುವಾಗ ಸೈಟ್ ಸೆಲೆಕ್ಷನ್ ಮಾಡುವಾಗ ಈ ಒಂದು ಡ್ಯಾಮ್ ಕಟ್ತಕ್ಕಂಥ ಈ ಸೈಟನ್ನು ಮಾರ್ಕ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ಥರವಾಗಿ ಕಲ್ಲಿನಲ್ಲಿ ಬಿರುಕುಗಳು ಇರಬಾರ್ದು ಅಂತ ಹುಡುಕ್ತೀವಿ. ಪ್ಲೇನ್ ಕಲ್ಲಿರಬೇಕು. ಅಂಥ ಕಲ್ಲಿದ್ದಲ್ಲಿ ಮಾತ್ರ ಡ್ಯಾಮ್ ಕಟ್ಟಲಿಕ್ಕೆ ಸೂಕ್ತವಾದ ಜಾಗ ಅಂತೀವಿ. ಅಂಥ ಜಾಗನ ಸೆಲೆಕ್ಟ್ ಮಾಡಿ ಡ್ಯಾಮ್ ಕಟ್ತೀವಿ. ಅಂದರೆ ಬಂಡೆ ಮೇಲೆ ಡ್ಯಾಮ್ ಕಟ್ತೀವಿ. ಅಲ್ಲಿ ನೀರು ಹೆಂಗಿಂಗುತ್ತೆ? ಬಟ್ ಬಂಡೆ ಮೇಲೆ ಇರೋದು ಅದು ನಿಂತ್ಕೊಳ್ತಾರೆ ಅಷ್ಟು. ಎಲ್ಲಾದರೂ ಕೆಲವು ಕಡೆ ಅದ್ರ ಜಾಗ ಸಿಕ್ಕರೆ ನೀರು ಹೋಗ್ಬೋದು. ಕೊಯ್ನಾ ಡ್ಯಾಮ್ ಇದೆಯಲ್ಲ, ಕೊಯ್ನಾ ಡ್ಯಾಮ್ ಯಾಕೆ ನಮಗೆ ಇವತ್ತು ದೊಡ್ಡ ಡೇಂಜರ್ ಅಂತಂದರೆ ವೀಕ್ ಪ್ಲೇನ್ ಮೇಲೆ ಅಲ್ಲಿ ಡ್ಯಾಮ್ ಕಟ್ಬಿಟ್ಟಿದ್ದಾರೆ. ಬಂಡೆ ಮೇಲೆ ಕಟ್ಟಿಲ್ಲ, ಬಂಡೆ ಅದು ಸ್ವಲ್ಪ ಮೂಮೆಂಟ್ ಇದೆ. ಹಾಗಾಗಿ ಇವತ್ತು ಕೊಯ್ನಾ ಡ್ಯಾಮ್ ಇವತ್ತು ದೊಡ್ಡ ನಮಗೆ ಚಾಲೆಂಜ್ ಆಗ್ತಾ ಇದೆ. ನೀರಿನ ತೂಕವನ್ನು ಆ ಬಂಡೆ ಲೈಟಾಗಿ ಡಿಸ್ಟರ್ಬ್ ಮಾಡ್ತಾ ಇದೆ. ಯಾವ ಬೇಕಾದ್ರೆ ಅದು ತೊಂದರೆ ಆಗ್ಬೋದು. ಹಾಗಾಗಿ ಡ್ಯಾಮ್ಗೂ ಅಂತರ್ಜಲಕ್ಕೂ ಸಂಬಂಧಗಳಿಲ್ಲ. ಕೆರೆಗೆ ಬಾವಿಗೆ ಸಂಬಂಧ ಇದೆ. ಕೆರೆಗೆ ಬಾವಿಗೂ ಸಂಬಂಧ ಇದೆ. ಕೆರೆಗಳು ಮತ್ತು ಬಾವಿಗಳು ನೀರು ಹಿಂಗಿಸ್ತಕ್ಕಂಥ ಕೆಲಸ. ಪುಟ್ಟಪರ್ತಿ ಬಾಬಾ ಮಂದಿರ ಕಾಡುಗೋಡಿಯಲ್ಲಿ ಈಗ ಸುಮಾರು ಇಷ್ಟು ನೀರು ಇಂಪ್ರೂವ್ ಆಗಿದೆ ಆಫ್ಟರ್ ರೀಚಾರ್ಜ್. ಕೇಳಿದರೆ ಶಿಕಾರಿಪುರ ಮದಗಾ ಕೆರೆ ಇದೆ, ಪಕ್ಕದಲ್ಲಿ ಬೋರ್ವೆಲ್ ಕೊರಿಯಾರ. ಕೆರೆ ಪಕ್ಕದಲ್ಲೇ? ಕೆರೆ ಪಕ್ಕದಲ್ಲಿ ಬೋರ್ವೆಲ್ ಕೊರಿಯಾಗ 4 ಇಂಚು ನೀರು ಬಂತು. 4 ವರ್ಷದ ಮೇಲೆ ನೀರು ಖಾಲಿ ಆಯಿತು. ಬರಬೇಕಲ್ಲ, ಬರ್ತಾ ಇಲ್ಲ. ಕೆರೆಗಳಿಗೂ ಅಂತರ್ಜಲಕ್ಕೂ ಸಂಬಂಧಗಳು ಸುಳ್ಳು ಅಂತಕ್ಕಂಥ ನಾವು ಪ್ರೂವ್ ಮಾಡ್ಲಿಕ್ಕೆ ಇದು ಬೋರ್ವೆಲ್. ಅದಕ್ಕೆ ನಾವು ಹೇಳ್ತೀವಲ್ಲ, ಜಲದ ಕಣ್ಣುಗಳು ಬೇಕು, ಫ್ಲೆಕ್ಚರ್ಸ್ ಹಿಂಗಿರಬೇಕು, ಇದ್ರೆ ಮಾತ್ರ ನೀರು ಸಿಗುತ್ತೆ. ಸೊ ನೀವು ಮಷಿನ್ ನೋಡಿದ್ರೆ ಹಿಂಗೆ ಕಾಣುತ್ತೆ ನಮಗೆಲ್ಲ ನೀರು ಅಸ್ಯೂಮ್ ಮಾಡ್ಕೊಂತ ಹೋಗ್ತೀವಿ. ನೀರಿನ ಫ್ಲೋ ಎಲ್ಲ ಬಂದಿದ್ದ ನೀರಲ್ಲಿ ಹಿಂಗೆ ಬೋರ್ಗೆ ಹೋಗಿ ಮಳೆ ನೀರು ಕಾಲುವೆ ಮಾಡ್ಬಿಟ್ಟಿದ್ದೀರಿ, ಅದೆಲ್ಲ ಬೋರ್ಗೆ ಹೋಗಿ ತುಂಬ್ಕೊಂತ ಬಟ್ ಬೋರ್ಗೆ ಹೋಗಿ ತುಂಬಿಕೊಳ್ಳುತ್ತಲ್ಲ, ಅಲ್ಲೇ ಇರುತ್ತೆ ಮತ್ತೆ ಹರ್ಕೊಂಡು ಹೋಗ್ಬಿಡುತ್ತೆ. ಎಸ್, ಅದೇ ನಾವು ಜಿಯಲ್ಲಿ ಫಸ್ಟ್ ಹೇಳಿದೆ ನಾನು. ಪಾಯಿಂಟ್ ಮಾಡುವಾಗ ಭೂಮಿಯಲ್ಲಿ ಕಲ್ಲಿನ ಬಿರುಕುಗಳು ಇರ್ತಕ್ಕಂಥದ್ದೇ ಪಾಯಿಂಟ್ ನೋಡ್ತೀವಿ ಅಂತ ಬಿರುಕುಗಳಿರೋ ಜಾಗದಲ್ಲಿ ಜಲಸ್ತರಗಳು ತುಂಬಿದೆ ಅಂತ ಅದೇ ಪಾಯಿಂಟ್ ಮಾಡ್ತೀವಿ. ಅದೇ ಜಾಗದಲ್ಲಿ ನೀನು ಮತ್ತೆ ತುಂಬ್ತೀವಿ. ಸೊ ನೀರು ಅಲ್ಲೇ ಇರುತ್ತೆ ಅಂತ ತಗೋತಾರೆ. ಆ ಬಿರುಕುಗಳಲ್ಲಿ ಲೋಡ್ ಆಗ್ತಾ ಇರ್ತದೆ, ಕೆರೆ ತರ ತುಂಬ್ತಾ ಹೋಗುತ್ತೆ, ಜಲಮಟ್ಟ ಮೇಲೆ ಬರ್ತಾ ಹೋಗುತ್ತೆ. ನಾವು ಜಿಯಾಲಜಿಸ್ಟ್ ಏನು ಮಾಡ್ತೀವಿ ಗೊತ್ತಾ, ಈ ಥರ ಗ್ರಾಫ್ ಪ್ಲಾಟ್ ಮಾಡ್ತೀವಿ. ಈ ಥರ ಮಿಷಿನ್ ತರ್ತೀವಿ, ಎಲ್ಲ ಸ್ಕ್ಯಾನ್ ಆದಮೇಲೆ ಈ ಥರ ಒಂದು ಗ್ರಾಫ್ ಬರ್ತದೆ ನೋಡಿ. ಇಲ್ಲಿ ಗ್ರಾಫ್ ಜಸ್ಟ್ 1 ಮೀಟರ್ ಏನಿದೆ, 2 ಮೀಟರ್ ಏನಿದೆ, 10 ಮೀಟರ್ ಏನಿದೆ, 30 ಮೀಟರ್ ಏನಿದೆ. 30 ಮೀಟರ್ ಆದ ತಕ್ಷಣ ಗ್ರಾಫ್ ಏನಾಯ್ತು ನೋಡಿ, ಡೌನ್ ಆಯಿತು. ಮತ್ತೆ ಸ್ವಲ್ಪ ರೈಸ್ ಆಯಿತು, ಮತ್ತೆ ಡೌನ್ ಆಯಿತು. ನೀರಿದೆ ಅಂತ, ಡೌನ್ ಆದ್ರೆ ನೀರಿದೆ ಅಂತ ನಮ್ಗೆ ಡೌನ್ ಆಗಬೇಕು. ಈ ಎಮ್ಮೆ ಮೇಲೆ ಬರ ಹೇಳ್ದಂಗೆ ಮೇಲ್ಕೋಯ್ತು ಅಂತ ನೀರಿಲ್ಲ ಅಂತ, ಕೊರಿಬೇಡ ಅಂತ. ಇದು ನೋಡಿ, ಇದು ನಮ್ಮ ಅನಾಮಲಿ ಪ್ರಕಾರ ಈ ಜಾಗದಲ್ಲಿ ಖಂಡಿತ ನಿಮಗೆ ನೀರು ಸಾಕಷ್ಟಿದೆ ಅಂತೇಳಿ ಇವ್ರು ಬೋರ್ವೆಲ್ಗೆ ಹೋದ್ರೆ ಸಮೃದ್ಧಿ ನೀರು ಬಂದಿದೆ. ಅದು ಜಿಯಲ್ ಸೈನ್ಸ್, ಇದು ನಮ್ಮ ಸೈನ್ಸ್ ಪ್ರಕಾರ. ನಾವು ಹೇಗ ಹಾರಿಜಾಂಟಲ್ ಆಗಿ ಪ್ರೋಬ್ ಮಾಡ್ತಾ ಲೆಂತ್ ಹೋಗ್ತೀವೋ ನಮ್ಗೆ ಇನ್ಸ್ಟ್ರೂಮೆಂಟ್ ಇಟ್ಟಿರೋ ಜಾಗದಲ್ಲಿ ವರ್ಟಿಕಲ್ ಆಗಿ ರೀಡಿಂಗ್ ಕೊಡ್ತಾ ಹೋಗುತ್ತೆ. ಈ ತೆಂಗಿನಕಾಯಿ ಹಿಡ್ಕೊಂಡು ಮಾಡ್ತಾರಲ್ಲ, ಅದು ಕೆಲವು ಬರುತ್ತೆ, ಕೆಲವು ಬರಬೇಕು. ಕಾಕತಾಳಿ ನಾವು ನೋಡಿ ಇಲ್ಲೊಂದು ಬೋರ್ವೆಲ್ ತೋಡಿದ್ದಾರೆ, ಇವೆಲ್ಲ ಗ್ಯಾಪ್ಗಳು, ಫಸ್ಟ್ ಗ್ಯಾಪ್, ಸೆಕೆಂಡ್ ಗ್ಯಾಪ್, ಥರ್ಡ್ ಗ್ಯಾಪ್, ಫೋರ್ತ್ ಗ್ಯಾಪ್. ಇವ್ರಿಗೆ ನೀರು ಬಂತು. ಪಕ್ಕದವ್ರು ನಿಮ್ಮ ಸೈಟ್ ನೀವು ಮನೆ ಕಟ್ಟಬೇಕು, ನೀವು ದೇವರಾಜ ರೆಡ್ಡಿ ಕರ್ಕೊಂಡು ಪಾಯಿಂಟ್ ಮಾಡಿಸ್ತೀರಾ. ಇವ್ರಿಗಿಂತ 100 ಅಡಿ ಜಾಸ್ತಿ ಕೊರಿ ಅಂತಿಲ್ಲ ಬೋರ್ನವ್ರಿಗೆ. ಇವರು 300 ಅಡಿ ಕೊರಿ, ನೀವು 800 ಅಡಿ ಹೋದ್ರು ನಿಮ್ಗೆ ಒಂದೇ ಒಂದು ಗ್ಯಾಪ್ ಬಂತು. ಇವ್ರ ಪಕ್ಕದ ಮನೆಗೆ 5 ಗ್ಯಾಪ್ ಬಂದಿದ್ದಾವೆ, 5 ಇಂಚ್ ನೀರು ಬಂದಿದೆ, ನಿಮಗೆ ಎಷ್ಟು ಬಂದಿದೆ? ಅರ್ಧ ಇಂಚ್ ಬಂದಿದೆ, ನಿಮ್ಗೆ ಗ್ಯಾಪ್ ಸಿಕ್ಕಿಲ್ಲ. ನೀವು ಹೇಳ್ತೀರಾ ಸರ್ ಇವ್ರಿಗಿಂತ ಜಾಸ್ತಿ ಹೋಗಿದ್ದೀನಿ ಅಂತೀರ. ಆಗ ನೀವು ಆಳ ಕ್ರೈಟೀರಿಯಾ ಅಲ್ಲ, ಮ್ಯಾಟರ್ ಅಲ್ಲ. ಮರುಪೂರ್ಣ ಎಲ್ಲ ನೀರು ಹೋಗ್ತಕ್ಕಂಥದ್ದು. ಅಡಿಕೆ ಎಲ್ಲಿ ನೋಡಿದ್ರೆ ಅದೇ 55% ಮಲೆನಾಡು ಪೂರ್ತಿ ಅರಕ ಕವರ್ ಆಗಿದೆ. ಅಡಿಕೆ ಶಿವಮೊಗ್ಗ, ದಾವಣಗೆರೆ, ಉಡುಪಿ, ಮಂಗಳೂರು ಎಲ್ಲ ಕವರ್ ಆಗಿದೆ. ಚಿತ್ರದುರ್ಗ ಎಲ್ಲ ಈ ಥರ ಹೋದರೆ ನೀವು ಎಲ್ಲ ಕಡೆಗೂ ಗಿಡಗಳ ಮರಗಳನ್ನೆಲ್ಲ ಕಿತ್ತು ಅಡಿಕೆ ಹಾಕಿದರೆ ಅಷ್ಟು ನೀರು ನಿಮ್ಮ ಹತ್ರ ಇದೆಯಾ? ಅದಿರಲಿ ಸರ್, ನೀರ್ದಿರಲಿ ಸರ್, ಎಲ್ಲ ಇಡೀ ಕರ್ನಾಟಕ ಅಡಿಕೆ ಸಾರು, ಅಡಿಕೆ ಪಲ್ಯ ತಿನ್ನಬೇಕು. ಅಡಿಕೆ ಸಾರು, ಅಡಿಕೆ ಹುಳಿ ಅದು ಮಾಡಬೇಕಾಗುತ್ತೆ ನೋಡಿ. ಅಯ್ಯಪ್ಪ,
ನೋಡಿ 21 ಬೋರ್ವೆಲ್ 1 ಎಕರೆ ಜಾಗ ಆನೇಕಲ್ಲಲ್ಲಿ. ಏನು ಸಂದೇಶ ಕೊಡ್ತಾ ಇದ್ದೀವಿ ನಾವು ಬೆಂಗಳೂರಿನವರು. ನೋಡಿ ಇಲ್ಲಿ ನಿಮ್ಮ ಜಮೀನಿತ್ತು, ಜಮೀನು ಈ ಥರ ಇತ್ತು, ಎಲ್ಲ ಸೈಟ್ ಆಯಿತು, ಸೈಟ್ ಆದ ಮನೆಗಳು ಬಂದು ಕೂತ್ಕೊಂತಾವೆ. 1 ಎಕರೆ 20 ಮನೆ ಬರ್ತವೆ, 20 ಬೋರ್ ಆಗ್ತವೆ. 20 ಬೋರ್ ನೀರಿದೆಯಾ ಪಾಪ? ಇವನ್ ತೋಟ ಮಾಡಿದ್ದು ನೀರು ಹಿಂಗಿಸಿದ್ದಕ್ಕೆ ನಿಮಗೆ ನೀರು ಬಂತು, ಅದು ತೋರಿಸಿ ಖಾಲಿ ಆಯಿತು. ವಾಟ್ ನೆಕ್ಸ್ಟ್? ಈ ಪುಣ್ಯಾತ್ಮಗಳು ನೀರು ಹಿಂಗಿಸಿರೋದು ಪರಿಣಾಮ ನಿಮ್ಮ ಸೈಟಲ್ಲಿ ನೀರು ಸಿಕ್ಕಿದೆ. ಮತ್ತೆ ಬೇಕು ಅಂತಂದಾಗ ನಾನು ಅಕೌಂಟಿಗೆ ಹಾಕ್ಬೇಕು ದುಡ್ಡು, ಎಲ್ಲ ಮರುಪೂರ್ಣ ಈ ಥರ ಆಗಬೇಕು ಸಿಸ್ಟಮ್ಸ್. ಸೊ ಅದು ಬಿಲ್ಡಿಂಗ್ ಮೇಲೆ ಬಿದ್ದು ನೀರು ಬರಲಿ ಅಂತ ಎಲ್ಲ ಸೈಟ್ ಎಲ್ಲದು ಬರ್ತಾ ಹೋಗುತ್ತೆ. ಒಟ್ಟಾರೆ 21 ಅಥವಾ 22ನೇ ಶತಮಾನದಲ್ಲಿ ನಾವು ನಿಂತು ನಾವು ಮಂಗಳನಲ್ಲಿ ಕಾಲಿಡುವಂತಹ, ಚಂದ್ರಲೋಕದಲ್ಲಿ ಸೈಟ್ ತಗೊಳ್ಳುವಂತಹ, ಮಾತಾಡ್ತಿರುವಂತಹ ಈ ಕಾಲಘಟ್ಟದಲ್ಲಿ ನಾವು ಬಹಳ ಉಪೇಕ್ಷೆ ಮಾಡುವಂಥ ವಿಚಾರ ಯಾವುದು ಅಂತಂದರೆ ನೀರಿನ ಬಳಕೆ, ಅದರಲ್ಲೂ ನೀರಿನ ಸದ್ಬಳಕೆ. ಅಂದರೆ ಸರಿಯಾದ ರೀತಿಯಲ್ಲಿ ನಮಗೆ ಸಿಗುವಂಥ ಈ ಪ್ರಕೃತಿ ಮಾತೆ ಕರುಣಿಸಿರುವಂಥ ಈ ನೀರನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕಾಗದೆ ನಾವು ಸೋಲ್ತಿದ್ದೇವೆ ಅಂತ ಅನ್ನೋದನ್ನ ಪ್ರಾಮಾಣಿಕವಾಗಿ ನಾವೆಲ್ಲರೂ ಒಪ್ಕೊಳ್ಳುವಂಥ ಕಾಲ ಬಂದಿದೆ ಸ್ನೇಹಿತರೆ. ಯಾಕಂದರೆ ನೀವು ಗಮನಿಸ್ತಿದ್ದೀರಿ, ಬೆಂಗಳೂರು ಬಿಟ್ಬಿಡಿ, ಚಿತ್ರದುರ್ಗ, ದಾವಣಗೆರೆ, ಬಿಜಾಪುರ, ಗುಲ್ಬರ್ಗ ಬಿಟ್ಬಿಡಿ, ಯಾಕಂದರೆ ಅವರೆಲ್ಲ ನೀರು ಮಳೆ ಕಮ್ಮಿ ಬರುವಂಥ ಪ್ರದೇಶ. ಮಲೆನಾಡಿನಂಥ ಮಲೆನಾಡು, ಚಿಕ್ಕಮಗಳೂರು, ಶಿವಮೊಗ್ಗ ಅಥವಾ ಕರಾವಳಿಯ ಭಾಗಗಳನ್ನ ತಗೊಂಡ್ರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬರಗಾಲ ಸ್ಥಿತಿ. ಇವತ್ತು ಯಾವ ಬಾವಿಗಳಲ್ಲೂ ನೀರಿಲ್ಲ, ಬೋರ್ವೆಲ್ಗಳಲ್ಲಿ ನೀರಿಲ್ದಿರೋಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ನೀರಿನ ಅಪವ್ಯಯ, ನಾವು ಮಾಡಿರುವಂಥ ದುಂದುವೆಚ್ಚ, ನೀರಿನ ದುಂದುವೆಚ್ಚ. ನೀರಿನ ಸದ್ಬಳಕೆ ಮಾಡ್ಕೊಳ್ಳೋಣ. ಬೋರ್ವೆಲ್ ತೋರ್ಸೋಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕಾದ್ರು, ಈ ಬೋರ್ವೆಲ್ ತೋಡಿದ ತಕ್ಷಣ ನಾನು ಇದಕ್ಕೆ ಮರುಪೂರ್ಣ ವ್ಯವಸ್ಥೆ ಮಾಡ್ತೀನಿ ಅಂತ. ಆವಾಗ ನಾವು ವಿಡ್ರಾ ಮಾಡೋದು, ಡೆಪಾಸಿಟ್ ಮಾಡೋದು ಈಕ್ವಲ್ ಆಗುತ್ತೆ. ಅದಕ್ಕಿಂತ ಭಾಳ ಮುಖ್ಯವಾಗಿ ನಂಗೆ ಇಷ್ಟ ಆಗಿತ್ತು ಅಂತಂದರೆ ಹೊಲಕ್ಕೊಂದು ಕೆರೆ ಐಡಿಯಾ. ಸರ್ ಭಾಳ ಧನ್ಯವಾದ ಕಲಾ ಮಾಧ್ಯಮ ಜೊತೆ ತಾವು ಮಾತಾಡಿದ್ದೀವಿ. ತಮ್ಮ ಒಟ್ಟಿಗೆ ಇಡೀ ದಿವಸ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡು ನೋಡಿದ್ರಿ. ಇದು ರಾಜ್ಯದಲ್ಲ, ದೇಶದ ಮೂಲೆ ಮೂಲೆಗೆ ಇರ್ತಕ್ಕಂಥ ರೈತರಿಗೆ ಹೋಗಬೇಕು. ಇದನ್ನು ನೋಡಿ ಆದಮೇಲೆ ಅವರು ಮಾಡ್ಕೊಳ್ಬೇಕು. ನಮ್ಮ ಉದ್ದೇಶ ಎಲ್ಲದಕ್ಕೂ ದೇವರಾಜ್ ರೆಡ್ಡಿಗೆ ಫೋನ್ ಮಾಡಬೇಕು, ಅವ್ರ ಟೆಕ್ನಾಲಜಿ ಬೇಕು ಅಂತೀನಿ. ಇಲ್ಲಿ ನೋಡಿರ್ತಕ್ಕಂಥದ್ದನ್ನ ನಿಮ್ಮ ಆಲೋಚನೆ, ಆ ರೈತನ ಆಲೋಚನೆಗಳನ್ನು ಸೇರಿಸಿ ಮಾಡುವಂಥ ಕೆಲಸನೂ ವೈಜ್ಞಾನಿಕವಾಗಿರಬೇಕು. ಮತ್ತು ಏನೋ ಅರ್ಜೆಂಟಾಗಿ ಮಾಡುವಂಥ ಪ್ರಕ್ರಿಯೆ ಮಾಡ್ಕೋಬಾರ್ದು. ವೈಜ್ಞಾನಿಕವಾಗಿ ಯಾರಾದರೂ ಇದ್ರ ಬಗ್ಗೆ ನಾಲೆಡ್ಜ್ ಇರ್ತಕ್ಕಂಥವ್ರ ಸಲಹೆಗಳು ತಗೊಂಡು ನೀವು ಮಾಡ್ಕೊಂಡಿದ್ದಾದರೆ, ನೀವು ಇಷ್ಟು ಬೆಳಗ್ಗಿಂದ ಇಂಥ ಒಂದು ಬಿಸಿಲಲ್ಲಿ ಒಂದು ಬೇಸಿಗೆಯಲ್ಲಿ ಬಂದು ಇದನ್ನೆಲ್ಲ ಕಷ್ಟ ಬಿದ್ದು ಡಾಕ್ಯುಮೆಂಟ್ ಮಾಡಿ ಆ ಗುಂಡಿ ತೋಡುವಂಥ ವಿಧಾನ, ಹೋಲ್ಸ್ ಮಾಡುವಂಥ ವಿಧಾನ, ಫಿಲ್ಟರ್ ಹಾಕುವಂಥ ವಿಧಾನ, ನೀವು ಸಹ 4 ಕಲ್ಲುಗಳನ್ನ ಗುಂಡಿಗೆ ತುಂಬುವಂಥ ವಿಧಾನ ಇದೆಯಲ್ಲ, ಇದು ಖಂಡಿತ ಈ ಒಂದು ಜನಗಳಿಗೆ ಪರವಾಗಿ ನೀವು ಅಷ್ಟು ಶ್ರಮವಹಿಸಿ ಇಷ್ಟನ್ನೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಕೊಡ್ತಕ್ಕಂಥ ಒಂದು ಸಂಗತಿ ಇದೆಯಲ್ಲ, ನೀವು ಮತ್ತು ನಿಮ್ಮ ಸ್ನೇಹಿತರು ಬಂದಿರ್ತಕ್ಕಂಥಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದ, ಅಭಿನಂದನೆ ಹೇಳ್ತೀನಿ. ನಿಮ್ಮ ಚಾನಲ್ನ ವೀಕ್ಷಕರು ಖಂಡಿತ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕೆಂದರೆ ಅವರು ಪಡೋ ಕಷ್ಟವನ್ನು ನೀವೇ ಪಟ್ಟು ಎಲ್ಲರಿಗೂ ಅವರಿಗೆ ಅಕ್ಕಿ ಪಕ್ಷಿ ಹೆಂಗೆ ಎಕ್ಕಿ ತಂದು ಕೊಡುತ್ತಲ್ಲ ಅಂತ ಒಂದು ಕೆಲಸನ ನೀವು ಎಕ್ಕಿ ಕೊಡುವಂಥ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಚಾನಲ್ಗೆ ತಮಗೆ ಅಭಿನಂದನೆಗಳು, ಒಳ್ಳೆಯದಾಗಲಿ. ಧನ್ಯವಾದ. ದೇವರಾಜ್ ರೆಡ್ಡಿ ಅವ್ರ ಸರ್ದು ಕೂಡ ಒಂದು ಯೂಟ್ಯೂಬ್ ಪೇಜ್ ಇದೆ, ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತ ಹೇಳಿ ಯೂಟ್ಯೂಬಲ್ಲಿ ಹೋದರೆ ನಮ್ಮದು 1,53,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸುಮಾರು 550 ವೀಡಿಯೋಸ್ ಹಾಕಿದ್ವಿ. ಅಲ್ಲಿ ಸಹ ಬೋರ್ವೆಲ್ ಬಗ್ಗೆ, ಇಂಗುಗುಂಡಿ ಬಗ್ಗೆ, ನೀರಿನ ಬಗ್ಗೆ ಮಾಹಿತಿಯನ್ನು ತೊಗೊಳ್ಳಿ. ಮತ್ತು ವೆಬ್ಸೈಟ್ ಇದೆ georainwaterboard.org, georainwaterboard.org ಅಂತಂದೇಳಿ ವೆಬ್ಸೈಟಲ್ಲಿ ಮಾಹಿತಿ ಇದೆ. ಇಷ್ಟನ್ನೆಲ್ಲ ನೋಡ್ತಾ ನಮ್ಮ ವಿಳಾಸ, ಫೋನ್ ನಂಬರ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ನೀವು ಗೂಗಲ್ ಹೋಗಿ ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತ ಹೊಡೆದ್ರೆ ನಮ್ಮ ವಿಳಾಸ ಎಲ್ಲ ನಿಮಗೆ ಸಿಗುತ್ತೆ. ಅದು ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ಸಹ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗ. ನಮ್ಮ ಫೋನ್ ನಂಬರ್ 9493932636. ದಯಮಾಡಿ ನೀವು ಮಾಡುವಾಗ ಸಂಜೆ ಒಂದು 7 ನಂತರ ರಾತ್ರಿ 9 ಗಂಟೆ ಒಳಗೆ ನೀವು ಒಂದು ಫೋನ್ ಮಾಡಿದ್ರೆ ನಿಮಗೆ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ಮಾಹಿತಿನ ಇಟ್ಕೊಂಡ್ರೆ ನೀವು ಬೆಟರ್ ನನಗೆ ಫೋನ್ ಮಾಡೋಕ್ಕೆ ಎಷ್ಟು ನೀವು ಕಾತರರಾಗಿದ್ರೋ ಈ ವಿಷಯವನ್ನು ನೀವೇ ಅರ್ಥ ಮಾಡಿಕೊಂಡು ನಿಮ್ಮಿಂದಲೇ ಈ ಕೆಲಸ ಮಾಡಿಸ್ಬೇಕು ಅನ್ನೋದು ನನ್ನ ಒಂದು ಆಂದೋಲನ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲದಕ್ಕೂ ದೇವರಾಜ್ ರೆಡ್ಡಿನ ಕರ್ಕೊಂಡು ಹೋಗಬೇಕು, ಅವ್ರು ಸಣ್ಣ ಒಂದು ಸಂಭಾವನೆ ಕೊಡಬೇಕು ಅನ್ನೋದನ್ನು ನೀವು ಸೈಡ್ಗೆ ಇಟ್ಕೊಂಡು ನೀವೇ ಜಲಯೋಧರಾಗಿ ನೀವು ಈ ಕೆಲಸ ಮಾಡ್ಕೊಂಡಿದ್ದಾದರೆ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಖಂಡಿತ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ, ಅವ್ರು ಕಾಲ್ ಮಾಡಿ ನಿಮ್ಗೊಂದು ಕೆಲಸ ಕೊಟ್ಟರೆ ನಿಮ್ಗೆ ಪೇಮೆಂಟ್ ಬರುತ್ತೆ, ಬೇಡ ನೀವೇ ಮಾಡ್ಕೊಳ್ಳಿ ಅಂತ ಇದ್ದೀರಲ್ಲ. ಯಾಕೆಂದ್ರೆ ಸರ್ ನೋಡಿ, ಇವತ್ತು ನೀವು ತೋರಿಸಿದಂಥ ಮಾಹಿತಿಯನ್ನು ನಾನು ಪೇಟೆಂಟ್ ಮಾಡಿದ್ರೆ ಲಕ್ಷಗಳು ಕೋಟಿಗಳು ಬರ್ತಿತ್ತೇನೋ. ನನಗೆ ಖಂಡಿತ ಅದ್ರ ಮೇಲೆ ಆಸೆ ಇಲ್ಲ. ನಮ್ಮ ಪ್ರತಿಯೊಬ್ಬ ರೈತರು ಜಲಯೋಧರು ಆಗಬೇಕು ಅನ್ನೋದು ನಿಮ್ಮ ಒಂದು ಧ್ಯೇಯ. ಅದಕ್ಕೋಸ್ಕರ ಇಡೀ ಕರ್ನಾಟಕದ ಗಲ್ಲಿನ ನೀವು ಸುತ್ತೋದು ಬಂದು ಮಾಹಿತಿಗಳನ್ನ ಕೊಡ್ತಾರೆ. ಹಾಗಾಗಿ ದೇವರಾಜ್ ರೆಡ್ಡಿ ಅವ್ರ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಪ್ರತಿಯೊಬ್ಬ ನಮ್ಮ ರೈತ ಜಲಯೋಧರ ಆಗಬೇಕು, ಅವರು ಸಹ ಈ ಒಂದು ಮೀಡಿಯಾದಲ್ಲೇ ಜಲಯೋಧರ ಮಾತಾಡಬೇಕು ಅನ್ನೋದು ನನ್ನೊಂದು. ಹಾಗಾಗಿ ನೀವು ನನಗೆ ಫೋನ್ ಮಾಡಿ ಬೇಡ ಅಂತ ಹೇಳ್ತಿಲ್ಲ, ಬಟ್ ಆದರೆ ನೀವು ಇದ್ರ ಬಗ್ಗೆ ಮಾಹಿತಿ, ಯಾಕಂದರೆ ಇಲ್ಲಿ ಟಕ್ ಅಂತ ಫೋನ್ ಮಾಡ್ತಾರೆ, ಸರ್ ಒಂದು ಕಲಾ ಮಾಧ್ಯಮದಲ್ಲಿ ವಿಡಿಯೋ ನೋಡಿದೆ, ನಾನು ಗುಂಡಿ ಮಾಡಿಸ್ಬೇಕು, ಎಷ್ಟು ಖರ್ಚಾಗುತ್ತೆ ಅನ್ನೋಕ್ಕಿಂತಲೂ ಖರ್ಚಾಗುತ್ತೆಕ್ಕಿಂತಲೂ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲದೂ ಇನ್ನೊಬ್ಬರ ಮೇಲೆ ಪರಾವಲಂಬಿಗಳಾಗಬೇಡಿ. ನಿಮ್ಮದೇ ನಾಲೆಡ್ಜನ್ನು ಗಳಿಸ್ಕೊಂಡು ನಿಮ್ಮ ಬೋರ್ಗಳು ಇಷ್ಟು ನಿಮಗೆ ಗೊತ್ತಿರುತ್ತೆ ಈ ಒಂದು ಕೆಲಸ ಮಾಡಬೇಕು ಅನ್ನೋದನ್ನು ಒಂದು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ, ಪ್ರತಿಯೊಬ್ಬರು
ಅಂತರ್ಜಲ ಸಂರಕ್ಷಿದೆ ಕಮ್ಮಿ ವೆಚ್ಚದ ಮಿತ ಬಳಕೆಯ ಕೆಲಸ ಅಂತಂದೇಳಿ ಮತ್ತೊಮ್ಮೆ ಮಾತನ್ನು ಹೇಳ್ತಾ ನಿಮಗೆಲ್ರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಮತ್ತಷ್ಟು ವಿಡಿಯೋ ಇನ್ನೊಂದಷ್ಟು ಟೂರ್ಗಳ ಜೊತೆ ಅಂದರೆ ಸರ್ ಮಾಡಿರುವಂತಹ ಕೆಲಸಗಳ ಕೆಲವು ಟೂರ್ಗಳಿರುತ್ತೆ. ಅವು ಹೊಲದಲ್ಲಿ ಒಂದು ಕೆರೆ ಆಗ್ಬೋದು ಅಥವಾ ಮಳೆ ನೀರು ಕೊಯ್ಲು ಇತ್ಯಾದಿ ಎಲ್ಲವನ್ನು ನಾವು ಒಂದೊಂದು ಟೂರ್ ಮಾಡೋಣ. ಸರ್ ಮನೆ ಕೊಡೋ ಒಂದು ನೋಡೋಣ. ಧನ್ಯವಾದ ಸರ್. ಮತ್ತೆ ನಮಸ್ಕಾರ. ದೇವರಾಜ್ ರೆಡ್ಡಿ ಅವ್ರ ಸರ್ದು ಕೂಡ ಒಂದು ಯೂಟ್ಯೂಬ್ ಪೇಜ್ ಇದೆ, ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತ ಹೇಳಿ ಯೂಟ್ಯೂಬಲ್ಲಿ ಹೋದ್ರೆ ಅಲ್ಲಿ ಸಹ ಬೋರ್ವೆಲ್ ಬಗ್ಗೆ, ಇಂಗುಗುಂಡಿ ಬಗ್ಗೆ, ನೀರಿನ ಬಗ್ಗೆ ಮಾಹಿತಿಯನ್ನು ತಗೊಳ್ಳಿ. ಮತ್ತೆ ವೆಬ್ಸೈಟ್ ಇದೆ georainwaterboard.org ವೆಬ್ಸೈಟ್ ಅಲ್ಲಿ ಮಾಹಿತಿ ಇದೆ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.